ತಮಗೆಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೂ ಈ ಒಂದು ಆನ್ಲೈನ್ ತರಬೇತಿಗೆ ತಮ್ಮೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂತ ಎಲ್ಲ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ಆನ್ಲೈನ್ ಮ್ಯಾಥ್ಸ್ ಕ್ಲಾಸಿಗೆ ನಾನು ನಮಸ್ಕಾರಗಳನ್ನ ಅಥವಾ ಸ್ವಾಗತಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಲಾಸ್ಟ್ ವೀಕ್ ಒಳಗ್ ನಮ್ಗೊಂದು ಇನ್ಫಾರ್ಮೇಶನ್ ಅಂದ್ರ ಒಂದು HPS ಸ್ಕೂಲ್ ನಲ್ಲಿ ಪೇರೆಂಟ್ಸ್ ಬಂದು ಕೂತುನು ಸಹ ನಮ್ಮ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ವೀಕ್ಷಣೆ ಮಾಡ್ತಾ ಇರೋದು ಒಂದಿಷ್ಟು ಫೋಟೋಸ್ ಗಳು ನಮ್ಗ ಬಂದಿದಾವ್. ಸೊ ಇದು ಒಂಥರ ಒಳ್ಳೆ ಬೆಳವಣಿಗೆ. ಪೇರೆಂಟ್ಸ್ ಯಾವ ರೀತಿ ಅಂದ್ರ ಪಾಲಕರು ನಮ್ಗೆ ಯಾವ ರೀತಿ ಒಂದು ಈ ಕ್ಲಾಸಿನ ಬಗ್ಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಹೌದಾ? ಸೊ ನಾನು ಜಸ್ಟ್ ಒಂದು ಫೋಟೋವನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಿಮಗ್ ಕ್ಲಾಸ್ ಹೇಳ್ತೇನೆ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ. ಯಾವ್ದಂದ್ರದು HPS ಬಳ್ಳೂರ್ ಅಂತ ಹೇಳಿ ಒಂದು ಈ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಸ್ಕೂಲ್ ನಲ್ಲಿ ಪೇರೆಂಟ್ಸ್ ಗಳು ಸಹ ನಮ್ಗೆ ಏನ್ ಮಾಡ್ತಾ ಇದಾರೆ, ಅಲ್ಲಿ ಆ ಒಂದು ಕ್ಲಾಸ್ ಅನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ಒಂದು ಫೋಟೋ ಬಂದಿದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಪೇರೆಂಟ್ಸ್ ಸಹ ನಮಗಿಲ್ಲೇ ಒಂದು ಹೆಚ್ಚಿನ ರೀತಿಯ ಸಪೋರ್ಟ್ ಕೂಡ ಇದೆ ಅಂತ ಹೇಳಿ. ಅದೇ ರೀತಿ ಎಲ್ಲ ಪಾಲಕರು ಇದೇ ರೀತಿ ಮಕ್ಕಳಿಗೆ ನಾನು ಇವತ್ತ ಒಂದು ಪಾಲಕರಿಗೆ ಸ್ಪೆಷಲ್ ಆಗಿ ಒಂದು ಏನ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಗೊತ್ತು, ನೀವೆಲ್ಲರೂ ಕೆಲಸ ಮಾಡ್ತಿರ್ತೀರಿ ಅಥವಾ ಹೊಲ್ಮನಿ ಕೆಲ್ಸಕ್ಕೆ ಹೋಗ್ತಿರ್ತೀರಿ. ಬಟ್ ಅಂತ ಒಂದು ಟೈಮ್ ಒಳಗು ನಿಮ್ಮ ಮಕ್ಕಳಿಗಾಗಿ ಒಂದು 10 ನಿಮಿಷ ನೀವು ಟೈಮ್ ಅನ್ನ ಕೊಟ್ಟು ಅವ್ರು ಏನ್ ಓದ್ತಾ ಇದಾರ, ಇವತ್ತು ಟೀಚರ್ಸ್ ಏನ್ ಕಲ್ಸಿದಾರ ಅನ್ನೋದನ್ನ ಸ್ವಲ್ಪ ಕೇಳ್ತಾ ಹೋದ್ರಿ ಅಂದ್ರ ಅವ್ರಿಗೆ ಇಲ್ಲ ನಮ್ಮ ಮನೆಯೊಳಗ ನಮ್ ತಂದೆ ಕೇಳ್ತಾರೋ ಅಥವಾ ತಾಯಿ ಕೇಳ್ತಾರ, ನಾನ್ ನೀಟಾಗಿ ಓದ್ಬೇಕು ಅನ್ನೋ ಒಂದು ಇದು ಬೆಳಿತೈತಿ, ಹವ್ಯಾಸ ಬೆಳಿತೈತಿ. ಹೌದಾ? ಸೊ ಅದೇ ರೀತಿ ಈಗ ನಮ್ಗೆ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ 8ನೇ ತರಗತಿಗೆ ಇರ್ತಕ್ಕಂತ ಲಾಸ್ಟ್ ಕ್ಲಾಸ್ ಒಳಗ್ ನಾನು ಅರ್ಧ ಹೇಳಿದ್ದೆ, ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತ ಸ್ಟಾರ್ಟ್ ಮಾಡೋಣ. ಯಾವ್ದು ಹೇಳ್ರಿ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಹೌದಾ? ಸೊ ಲೀನಿಯರ್ ಇಕ್ವೇಶನ್ಸ್ ಇನ್ 1 ವೇರಿಯೇಬಲ್ಸ್ ಅಂತ ಲಾಸ್ಟ್ ಕ್ಲಾಸ್ ಒಳಗ ಸ್ಟಾರ್ಟ್ ಮಾಡಿದ್ದೆ. ನಾನು ಜಸ್ಟ್ ಏನಾಯ್ತು ಅವತ್ತ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಯಾವ್ದು ಹೇಳ್ರಿ? ಚರಾಕ್ಷರ ಅಂದ್ರೇನು, ಆಮೇಲೆ ಯಾವ್ದು ಸ್ಥಿರಾಂಕ ಅಂದ್ರೇನು, ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದ್ರೇನು, ವೇರಿಯೇಬಲ್ಸ್ ಅಂದ್ರೇನು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಒಳಗ್ ಕಲ್ತಿದ್ವಿ. ಹೌದಾ? ಸೊ ಅದನ್ನೇ ನಾವು ಏನ್ ಮಾಡಿದ್ವಿ, ಅದಾದ್ಮೇಲೆ ಮತ್ತೆ ಯಾವ್ದನ್ನ ಕಲ್ತಿದ್ವಿ ಹೇಳ್ರಿ? ಯಾವುದು ಬೀಜೋಕ್ತಿಗಳ ಒಂದು ಟೈಪ್ಸ್ ಅನ್ನ, ಕ್ಲಾಸಿಫಿಕೇಶನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅನ್ನ, ಅಂದ್ರೆ ಅದರ ಟೈಪ್ಸ್ ಗಳನ್ನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಎಷ್ಟು ಪದಗಳದಾವು ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ಅವನ್ನ ಯಾವ ರೀತಿ ನಾವು ವರ್ಗೀಕರಿಸ್ತೈತಿ. ಹೌದಾ? ಒಂದೇ ಒಂದು ಟರ್ಮ್ ಇದ್ರೆ ಅದಕ್ಕೆ ಏನಂತ ಕರಿತೇವಿ? ಸ್ವಲ್ಪ ಒಂದ್ 5 ನಿಮಿಷ ಹಿಂದಿನ ಕ್ಲಾಸ್ ಅನ್ನ ನಾನು ರಿವಿಷನ್ ಮಾಡ್ತೇನೆ. ಹೌದಾ? ಸೊ ಈಗ ಆಲ್ರೆಡಿ ನಿಮ್ಗ ಗೊತ್ತಿದೆ, ಇದೊಂದು 4x ಅಂತ ಇದೆ, ರೈಟ್? ಸೊ 4x ಅಂತ ಇದ್ದಾಗ ಇದಕ್ಕೆ ಏನಂತ ಕರಿತೇವಿ ನಾವು? ಇದು ಸ್ಥಿರಾಂಕ ಅಥವಾ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಇದಕ್ಕ ಸ್ಥಿರಾಂಕ ಅಂತ ಕರಿತೀವಿ. ಇದ್ರ ಜೊತೆಗೆ ಇರ್ತಕ್ಕಂತ ಈ ಒಂದು ಪದಕ್ಕೆ ಏನಂತ ಕರಿತೀವಿ ನಾವು? ವೇರಿಯೇಬಲ್ ಅಂತ ಕರಿತೀವಿ ಅಥವಾ ಚರಾಕ್ಷರ ಅಂತ ಕರಿತೀವಿ. ಇಲ್ಲಿದೆ ನೋಡ್ರಿ, ಚರಾಕ್ಷರ. ಹೌದಾ? ಚರಾಕ್ಷರ ಅಂದ್ರೆ ಅದು ಕಂಟಿನ್ಯೂ ಆಗಿ ಅದರದ್ದು ವ್ಯಾಲ್ಯೂಗಳು, ಬೆಲೆ ನಮಗ ಚೇಂಜ್ ಆಗ್ತಾ ಹೋಗ್ತೈತಿ. ಇದಕ್ಕ ನಾವು ಚರಾಕ್ಷರ ಅಂತ ಕರಿತೀವಿ. ಯಾವುದೇ ಬೆಲೆಯಲ್ಲಿ ಚೇಂಜ್ ಆಗದೆ ಇರುವುದು, ಯಾವುದೇ ಒಂದು ಬದಲಾವಣೆ ಹೊಂದತಕ್ಕಂತ ಒಂದು ಸ್ಥಿತಿ ಅಂತ ನಂಬರ್ಸ್ಗೆ ನಾವೇನಂತ ಕರಿತೀವಿ? ಸ್ಥಿರಾಂಕ ಅಂತ ಕರಿತೀವಿ. ಹೌದಾ? ಇದನ್ನೆಲ್ಲ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗ ಕಲ್ತೇವಿ. ಹೌದಾ? ಅದೇ ನೆಕ್ಸ್ಟ್ ಮತ್ತೇನ್ ಮಾಡ್ತೇವೆ ಹೇಳ್ರಿ? ಬೀಜೋಕ್ತಿಗಳ ವರ್ಗೀಕರಣವನ್ನ ನಾನು ಹೇಳಿದ್ದೆ. ಹೌದಾ? ಬೀಜೋಕ್ತಿಗಳ ವರ್ಗೀಕರಣ ಅಂದ್ರೆ ಏನು? ಒಂದೇ ಒಂದು ಪದ ಇತ್ತಂದ್ರೆ ಅದಕ್ಕೆ ಏನಂತ ಕರಿತೇವಿ? ನಾ ಕೇಳುವಂತ ಕ್ವಶನ್ ಒಳಗ ನಿಮಗ ಆನ್ಸರ್ ಸಿಗ್ತಾ ಇದೆ. ಹೌದಾ? ಒಂದೇ ಒಂದು ಪದ ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? ನೆನ್ಪಿಲ್ಲ? ಏಕಪದ, ರೈಟ್? ನೆಕ್ಸ್ಟ್ ಅಕಸ್ಮಾತ್ 2 ಪದಗಳಿದ್ವು ಅಂದ್ರೆ ಏನಾಯ್ತು? ಸ್ವಲ್ಪ ಹಿಂದಿ ಏಕ್ ದೋ ತೀನ್ ಇದೆ ಅಲ್ಲ, ಸೊ ಅದನ್ನ ನೆನ್ಪ್ ಮಾಡ್ಕೊರಿ ನೋಡೋಣ. ಸೊ ಇದೇನಾಯ್ತು? ದ್ವಿಪದ ಅಂತಾಯ್ತು. ಹೌದಾ?
ನೆಕ್ಸ್ಟ್ ಥರ್ಡ್ ಒನ್ ಏನಾಯ್ತು, 3 ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ, ತ್ರಿಪದ ಅಂತ ಕರಿತೀವಿ. ಹೌದಾ, ಇವನ್ನೆಲ್ಲ ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತಿರಲ್ಲ, ನೆನಪಿದೆ ಅಲ್ಲ, 1 ವಾರ ಆಯ್ತು, ನೆನಪೈತಿ ಇಲ್ಲ? ಹೌದಾ, ಸೊ ಇಲ್ಲಿ ಏನಾಯ್ತು, ಒಂದೇ ಒಂದು ಪದ ಇತ್ತಂದ್ರೆ ಏಕಪದ ಅಂತೀವಿ, ದ್ವಿಪದ ಅಂತೀವಿ, ಆಮೇಲೆ ತ್ರಿಪದ ಅಂತ ಹೇಳ್ತೀವಿ. ರೈಟ್. ಸೊ ಅದಾದ್ಮೇಲೆ ನಾವು ಮತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ್ದು ಹೇಳ್ರಿ? ಘಾತಾಂಕಗಳು. ಅಲ್ಜಿಬ್ರಿಕ್ ಬೀಜೋಕ್ತಿಗಳ ನಮ್ಗೆ ಏನಾಗ್ತದೆ ಹೇಳ್ರಿ, ಅದರದ ಘಾತಾಂಕಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹೌದಾ, ಸೊ ಆ ಘಾತಾಂಕಗಳು ಯಾವ ರೀತಿ ಇದಾವ ಅಂತ ಹೇಳಿ ನೋಡೋಣ ಅಂತ. ಹೌದಾ, ಸೊ ಫಾರ್ ಎಕ್ಸಾಂಪಲ್ 2x² + x ಅಂತ ಇದೆ ಅಂತ ತಿಳ್ಕೊರಿ. ಹೌದಾ, ಸೊ ಇದ್ರದ್ದು ಈ ಒಂದು ಸಮೀಕರಣದ ಘಾತಾಂಕವನ್ನ ನೀವು ಯಾವ ರೀತಿ ಕಂಡು ಹಿಡಿದಿದ್ರಿ? ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು. ಹೌದಾ, 2x² + x ಅಂದಾಗ ಹೈಯೆಸ್ಟ್ ಪವರ್ ಅಂದ್ರ ಈ ಒಂದು ಸಮೀಕರಣದಲ್ಲಿ ಬರ್ತಕ್ಕಂತ ಹೈಯೆಸ್ಟ್ ಘಾತಾಂಕವನ್ನ ಅಥವಾ ಅತಿ ಹೆಚ್ಚಿನ ಘಾತಾಂಕವನ್ನ ಆ ಸಮೀಕರಣದ ಘಾತ ಅಂತ ಕರಿತೀವಿ ನಾವು. ಹೌದಾ, ಇದ್ರೊಳಗೆ ಹೈಯೆಸ್ಟ್ ಘಾತಾಂಕ ಎಷ್ಟಿದೆ ನೋಡ್ರಿ, ಇಲ್ಲಿ 2 ಇದೆ. ರೈಟ್. ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಅಂದ್ರೆ ಹೈಯೆಸ್ಟ್ ಎಷ್ಟಾಯ್ತು? 2 ಇದೆ. ಹಾಗಾದ್ರೆ ಈ ಒಂದು ಸಮೀಕರಣದ ಘಾತಾಂಕ ಎಷ್ಟಾಯ್ತು ನಮಗ? 2 ಆಯ್ತು. ಹೌದಾ, ನಮಗಿದು ಸ್ವಲ್ಪ ನೆನಪಿದೆ ಅಂತ ಅನ್ಕೋತೀನಿ, ಲಾಸ್ಟ್ ವೀಕ್ ಹೇಳಿದ್ದು. ಹೌದಾ, ಸೊ ಅದೇ ರೀತಿ ನಮಗ ಇದ ಒಂದು ಘಾತಾಂಕದ ಮೇಲೆ ನಾವು ಮತ್ತೆ ಸಮೀಕರಣಗಳನ್ನ ವರ್ಗೀಕರಣ ಮಾಡಿದ್ವಿ. ಹೌದಾ, ಯಾವ ಅಂದ್ರೆ ಘಾತಾಂಕ ಎಷ್ಟ್ ಇರ್ತೈತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇನ್ ಕೇಸ್ ಇಫ್ ಅಂದ್ರೆ ಘಾತಾಂಕ ನಮಗ 1 ಇತ್ತಂದ್ರ, ಹೌದಾ, ಘಾತಾಂಕ 1 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಯಾವ ಸಮೀಕರಣ ಅಂತ ಕರಿತೀವಿ? ನೆನಪು ಮಾಡ್ಕೊರಿ ನೋಡೋಣ, ಯಾವ ಸಮೀಕರಣ ಅಂತ ಕರಿತೀವಿ? ನೆನಪಾಯ್ತು? ಇಲ್ಲೇ ಪಾಠದ ಹೆಡ್ಡಿಂಗ್ ಇದೆ. ಹೌದಾ, ಒಂದೇ ಒಂದು ಘಾತಾಂಕ ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಇತ್ತಂದ್ರೆ ಏನಾಯ್ತು ಹೇಳ್ರಿ? ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ, ಅಥವಾ ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ. ಹೌದಾ, ಹೈಯೆಸ್ಟ್ ಘಾತ 2 ಇತ್ತಪ್ಪ ಅಂತಂದ್ರ, ಹೌದಾ, ಹೈಯೆಸ್ಟ್ ಘಾತಾಂಕ ಎಷ್ಟು 2 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ವರ್ಗಾತ್ಮಕ ಸಮೀಕರಣ. ರೈಟ್. ನೆಕ್ಸ್ಟ್ ಹೈಯೆಸ್ಟ್ ಘಾತಾಂಕ 3 ಇತ್ತಂದ್ರ ಅದಕ್ಕೇನಂತ ಕರಿತೀವಿ? ಏನಂತ ಕರಿತೀವಿ? ಘನಾತ್ಮಕ ಸಮೀಕರಣ ಅಥವಾ ಹೌದಾ, ಅರ್ಥ ಆಯ್ತು ಇದು? ಸೊ ಲೀನಿಯರ್ ಇಕ್ವೇಶನ್ ಅಂದ್ರೆ ಏನು ಗೊತ್ತಾಯ್ತು, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರ ವರ್ಗ ಸಮೀಕರಣ ಅಂದ್ರೆ ಏನು ಗೊತ್ತಾಯ್ತು. ದೆನ್ ಘನಾತ್ಮಕ ಸಮೀಕರಣ ಅಂದ್ರ ಕ್ಯೂಬಿಕ್ ಇಕ್ವೇಶನ್ಸ್ ಅಂದ್ರ ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗ ಕಲ್ತೀವಿ. ಅಂದ್ರೆ ಎಷ್ಟು ದಿನ ಆಯ್ತು ಹೇಳ್ರಿ ಕಲಿತ? 100 ವರ್ಷ ಆಗಿರ್ಬೇಕಲ್ಲ ನಾವು ಕಲ್ತೀಗ. ಹೌದಾ, ಇಲ್ಲ, ಬರೇ ಎಷ್ಟು ದಿನ ಆಗಿದವು? 8 ದಿನ ಆಯ್ತು. ಲಾಸ್ಟ್ ಈ ಶನಿವಾರದಿಂದ ಹಿಂದಿನ ಶನಿವಾರ ಒಳಗ್ ನಾ ಹೇಳಿದ್ದೆ ನಿಮಗ್. ಹೌದಾ, ಸೊ ನೀವೇನು ಆಲ್ಮೋಸ್ಟ್ ಎಷ್ಟು ಜನ ನೆನ್ಪಿಟ್ಕೊಂಡಿರೋ, ಎಷ್ಟು ಜನ ಮರ್ತಿರೋ ಗೊತ್ತಿಲ್ಲ. ಹೌದಾ, ಸೊ ಹಾಗಾಗಿ ನಾನು 5 ನಿಮಿಷದೊಳಗ ಲಾಸ್ಟ್ ಕ್ಲಾಸಿಂದೆಲ್ಲ ಸ್ವಲ್ಪ ಹೈಲೈಟ್ ಅಷ್ಟೇ ನಾನು ನಿಮಗ ರಿವಿಷನ್ ಮಾಡಿದೆ. ನೆನ್ಪಾಯ್ತು ಸ್ವಲ್ಪ ಹೇಳಿದ್ದು? ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅದರ ಜೊತೆಗೆ ನಾನು ಇನ್ನೂ ಒಂದು ಹೇಳಿದ್ದೆ, ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡೋದು. ಹೌದಾ, ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಯಾವ ರೀತಿ ಮಾಡಿದ್ರಿ? ಫಾರ್ ಎಕ್ಸಾಂಪಲ್ ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. 2x + 6 = 8 ಅಂತ ಇದೆ ಅಂತ ತಿಳ್ಕೊಳ್ಳಿ. ಹೌದಾ, 2x + 6 2x + 6 = 8 ಅಂತ ಇದೆ. ಹೌದಾ, ಸೊ ಇಲ್ಲಿ ಏನಾಗತ್ತ, 2x ಅನ್ನ ಆಸ್ ಇಟ್ ಈಸ್ ಇಟ್ವಿ. ನೆನ್ಪಾಯ್ತು ಸ್ವಲ್ಪ? ನಾನು ಲಾಸ್ಟ್ ವೀಕ್ ಇದೇ ಟೈಪ್ ಕ್ವಶನ್ಸ್ ಗಳನ್ನ ಹೇಳಿದ್ದೆ. ಹೌದಾ, ಸಾಲ್ವ್ ಮಾಡ್ಲಿಕ್ಕೆ. ಹೌದಾ, ಈ 8 ಇಲ್ಲೇ ಇದೆ ನಮಗೆ. ಹೌದಾ, ಈ +6 ಅನ್ನ ಈ ಕಡೆ ತೊಂಬರ್ರಿ. ಹೌದಾ, ಈ ಸೈಡ್ ನಿಂದ ಈ ಸೈಡ್ ಬಂತು ಅಂದ್ರ, ಹೌದಾ, LHS ದಿಂದ RHS ಗೆ ಬಂತಂದ್ರ ಇದ್ರದ್ದು ಏನು ಚಿಹ್ನೆ ಇದೆ ಅಲ್ಲ ಅದು ಚೇಂಜ್ ಆಗ್ತೈತಿ. ಪ್ಲಸ್ ಇದ್ರದ್ದು ಏನಾಗತ್ತ? ಮೈನಸ್ ಆಗತ್ತ, ಇದು R ಆಗತ್ತ. ಹೌದಾ, ಸೊ 2x = 8 - 6 8 - 6 ಅಂದ್ರೆ ಎಷ್ಟಾಗತ್ ನೋಡ್ರಿ? 8 - 6 ಮಾಡಿದ್ರೆ ಎಷ್ಟಾಯ್ತು? 2 ಅಂತ ಆಯ್ತು. ಹೌದಾ, x = 2. ಇಲ್ಲಿ ಏನಿದೆ ನೋಡ್ರಿ, ಇಲ್ಲೇ ಈ 2 ಇವಾಗ ಎಲ್ಲಿದೆ ಹೇಳ್ರಿ? ಅದು ಯಾವ ಸ್ಥಾನದೊಳಗಿದೆ? ಅದು
ಗುಣಾಕಾರದ ಸ್ಥಾನದೊಳಗಿದೆ. ಹೌದಾ? ಸೊ ಗುಣಾಕಾರದ ಸ್ಥಾನದೊಳಗಿತ್ತಂದ್ರ ಇಸ್ ಈಕ್ವಲ್ ಟು ಆ ಕಡೆ ಹೋಯ್ತಂದ್ರ ಏನಾಗ್ತೈತೆ ಅದು ಭಾಗಾಕಾರ ಆಗತ್ತಾ. ಸೊ ಹಾಗಾಗಿ ಭಾಗಾಕಾರ ಆಗೋದ್ರಿಂದ ಭಾಗಾಕಾರದ ಪ್ಲೇಸ್ ಎಲ್ಲಿ ಬರ್ತೈತೆ ಮಗ? ಇಲ್ಲಿ ಬರ್ತೈತಿ. ಸೊ 2 1 therefore x equal to 1 ಅಂತ ಬರ್ತೈತಿ. ಹೌದಾ? ಈ ರೀತಿ ನಾವು ಇದೇನಾಯ್ತು ನಿಮ್ಗ ಜಸ್ಟ್ ಒಂದ್ ಸೈಡ್ ಚರಾಕ್ಷರ ಇರ್ತಕ್ಕಂತ ಸಮೀಕರಣಗಳನ್ನ ನಾನು ಲಾಸ್ಟ್ ವೀಕ್ ಒಳಗ ಬೇಸಿಕ್ ಆಗಿ ನಿಮ್ಗ ತಿಳಿಸಿದ್ದೆ. ಅದು ಆಕ್ಚುಲಿ ನಿಮ್ಮ ಸಿಲೆಬಸ್ ಒಳಗಿಲ್ಲ, ಬಟ್ ನಾನ್ ನಿಮ್ಗೆ ಅದನ್ನ ಕಲಿತ್ರೆ ನೀವು ನೆಕ್ಸ್ಟ್ ಇದನ್ನ ಕಲಿತೀರಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಫಸ್ಟ್ ಒಂದು ಸೈಡ್ ಚರಾಕ್ಷರ ಇದ್ದಿದ್ದು ಅಥವಾ ಒಂದ್ ಸೈಡ್ ವೇರಿಯಬಲ್ ಇದ್ದಿದ್ದನ್ನ ನಾನು ಕಲ್ಸಿದೆ. ಹೌದಾ? ಈಗ ನೆಕ್ಸ್ಟ್ ನಿಮ್ಮ ಸಿಲೆಬಸ್ಗೆ ಬರೋಣ. ಇವತ್ತ ಯಾವ್ದಂದ್ರ ಅಭ್ಯಾಸ 2.1 ಅಭ್ಯಾಸ 2.1 ಅಥವಾ ಎಕ್ಸಸೈಸ್ 2.1 ರೈಟ್. ಸೊ ಅಭ್ಯಾಸ 2.1 ಅಂತ ಇದೆ. ಹೌದಾ? ಸೊ ಇಲ್ಲಿ ನಾವು ಯಾವ ರೀತಿ ಬಳಸ್ತೇವೆ ಅಂದ್ರ ಲೀನಿಯರ್ ಇಕ್ವೇಶನ್ಸ್ ಹ್ಯಾವಿಂಗ್ ಅ ವೇರಿಯಬಲ್ ಆನ್ ಬೋತ್ ದ ಸೈಡ್. ಅಂದ್ರ ಎರಡೂ ಕಡೆ ಇರ್ತಕ್ಕಂತ ಚರಾಕ್ಷರಗಳನ್ನ ಯಾವ ರೀತಿ ಬಿಡಿಸಬಹುದು ಅನ್ನೋದನ್ನ ನಾನು ಏನ್ ಮಾಡ್ತೇನೆ, ಡೈರೆಕ್ಟ್ ನಿಮ್ಗೆ ಎಕ್ಸಸೈಸ್ ಹೋಗಿ ಸಾಲ್ವ್ ಮಾಡ್ತೇನೆ ಅಂತ. ಹೌದಾ? ಸೊ ಫಸ್ಟ್ ಒನ್ ಏನಿದೆ, ಕ್ವಶನ್ ಏನಿದೆ ಓದ್ತೇನೆ ನೋಡ್ರಿ. ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಅಂತ ಇದೆ. ಹೌದಾ? ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಅಂತ ಇದೆ. ಹೌದಾ? ನಾವು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ, ಬಿಟ್ವಿ ಅಂತಲ್ಲ, ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ಚೆಕ್ ಮಾಡ್ಬೇಕು ನಾವು. ಹೌದಾ? ಸೊ ಈಗ ನೋಡೋಣ. ಫಸ್ಟ್ ಕ್ವಶನ್ ಬರೀತೆ ನೋಡ್ರಿ. ಫಸ್ಟ್ ಕ್ವಶನ್ ಏನಿದೆ, 3x ಇಸ್ ಈಕ್ವಲ್ ಟು 2x ಪ್ಲಸ್ 18. ಹೌದಾ? 3x ಇಸ್ ಈಕ್ವಲ್ ಟು 2x ಪ್ಲಸ್ 18 ಅಂತ ಇದೆ. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕು, ನಾನು ಸ್ಲೋಲಿ ಹೇಳ್ತೇನೆ. ನಾ ಯಾವ್ಯಾವ ರೀತಿ ಹೇಳ್ತೇನೆ ಅದೇ ರೀತಿ ನೀವು ನಿಮ್ ಬುಕ್ ಒಳಗ ಬರೀತಾ ಹೋಗ್ಬೇಕು, ಈ ಕಡೆ ಲಕ್ಷ ಇಟ್ಕೊಂಡು. ಅಂದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂತ ಹೋಗ್ತೈತಿ. ಹೌದಾ? ಸೊ ಈಗ ಇಷ್ಟವ್ರು ಕ್ವಶನ್ ಕೊಟ್ಟ ಮೇಲೆ ನಾನು ಏನ್ ಮಾಡ್ಬೇಕು ಹೇಳ್ರಿ, ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಇದ್ದದನ್ನ ಒಂದ್ ಕಡೆ ಮಾಡ್ಬೇಕು, ಎಕ್ಸ್ ಇಲ್ಲದನ್ನ ಒಂದ್ ಕಡೆ ಮಾಡ್ಬೇಕು. ಅಂದ್ರ ಚರಾಕ್ಷರಗಳನ್ನ ಬೇರೆ ಮಾಡ್ಬೇಕು, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬೇರೆ ಮಾಡ್ಬೇಕು. ರೈಟ್? ಸೊ ಈಗ ಏನಾಯ್ತು, ಚರಾಕ್ಷರ ಇಲ್ಲೊಂದಿದೆ ಇಸ್ ಈಕ್ವಲ್ ಟು ಈ ಕಡೆ ಇದೆ. ಹೌದಾ? ನಾನು ಏನ್ ಹೇಳಿದೆ ನಿಮ್ಗ, ಎರಡೂ ಚರಾಕ್ಷರಗಳನ್ನ ಒಂದ್ ಕಡೆ ಮಾಡ್ಬೇಕು. ಹೌದಾ? ಸೊ ಈಗ ನಾನು ಬರೀತೇನೆ 3x ಆಸ್ ಇಟ್ ಈಸ್. ಅದನ್ನ ನಾನು ಎಲ್ಲಿಂದ ಎಲ್ಲಿನೂ ಅದನ್ನ ಚೇಂಜ್ ಮಾಡ್ತಾ ಇಲ್ಲ. ಹೌದಾ? ಈ 2x ಅನ್ನ, ಹೌದಾ, ಈ 2x 2x ಅನ್ನ ಇಸ್ ಈಕ್ವಲ್ ಟು ಈ ಕಡೆ ತರ್ತಾ ಇದ್ದೀನಿ. ಹೌದಾ? ಸೊ ಇಲ್ಲಿ ಏನಾಯ್ತು, ಪ್ಲಸ್ 2x ಇದ್ದಿದ್ದು ಈ ಸೈಡ್ ಬಂತಂದ್ರ ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರ ಏನಾಗತ್ತ, ಅದರದ ಸೈನ್ಗಳು ಅಂದ್ರ ಚಿಹ್ನೆಗಳು ಚೇಂಜ್ ಆಗ್ತಾವ. ಹೌದಾ? ಆ ಚಿಹ್ನೆಗಳು ಚೇಂಜ್ ಆಗುದಂದ್ರೆ ಏನಿಲ್ಲ, ಪ್ಲಸ್ 2x ಇದೆ, ಪ್ಲಸ್ ಇದ್ರೆ ಈ ಕಡೆ ಹೋತಂದ್ರ ಮೈನಸ್ ಆಗ್ತೈತಿ, ಮೈನಸ್ ಇತ್ತಂದ್ರ ಈ ಕಡೆ ಹೋತಂದ್ರ ಪ್ಲಸ್ ಆಗ್ತೈತಿ. ಅಥವಾ ಗುಣಾಕಾರ ಇದ್ದ ಆ ಕಡೆ ಹೋತಂದ್ರ ಭಾಗಾಕಾರ ಇದ್ದಿದ್ದ ಗುಣಾಕಾರ ಆಗ್ತೈತಿ. ರೈಟ್? ಸೊ ಇಲ್ಲಿ ಏನಾಯ್ತು, ಪ್ಲಸ್ 2 ಇದ್ದದ್ದು ಏನಾಯ್ತು -2x ಅಂತ ಆಯ್ತು. ಹೌದಾ? ಇಸ್ ಈಕ್ವಲ್ ಟು ಈ 18 ಅಲ್ಲೇ ಇದೆ, ಬಟ್ ಇಲ್ಲಿ ಪ್ಲಸ್ 18 ಇರೋದ್ರಿಂದ ಪ್ಲಸ್ ಇದ್ದಾಗ ಅಷ್ಟು ನಮಗೆ ಬರೆಯುವಂತಹ ನೆಸೆಸಿಟಿ ಬರುವುದಿಲ್ಲ. ಬಟ್ ಮೈನಸ್ ಇದ್ದಾಗ ಮಾತ್ರ ನಾವು ಬರೀಲೇಬೇಕು. ಅಕಸ್ಮಾತ್ ನಾವು ಮೈನಸ್ ಇದ್ದಾಗ ಚಿಹ್ನೆಗಳನ್ನ ಬರೆಯೋದು ಮರ್ತೀವಿ ಅಂತಂದ್ರ ಲೆಕ್ಕಗಳು ತಪ್ಪಾಗ್ತಾವ. ಹೌದಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಾಯ್ತು, ಚರಾಕ್ಷರಗಳನ್ನ ಬೇರೆ ಮಾಡಿದ್ವಿ, ಸ್ಥಿರಾಂಕಗಳನ್ನ ಬೇರೆ ಮಾಡಿದ್ವಿ. ಇಲ್ಲೇ ನೋಡ್ರಿ, ಇಲ್ಲೇ ಪ್ಲಸ್ ಅಂದ್ರೆ ಕೂಡಿಸ್ಬೇಕಿದ್ರ ಕೂಡಿಸ್ಬೋದು, ಮೈನಸ್ ಮಾಡೋದಿದ್ರ ಮೈನಸ್ ಮಾಡ್ಬೋದು. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಚಿಹ್ನೆ ಏನಿದೆ ನಮ್ಗ ಪ್ಲಸ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ನೀವು. ಯಾಕಂದ್ರ ಮ್ಯಾಥ್ಸ್ ಒಳಗ ಚಿಹ್ನೆಗಳ ಪರಿಕಲ್ಪನೆ ನಿಮಗ ಕರೆಕ್ಟ್ ಆಗಿ ಇತ್ತು ಅಂದ್ರ ನೀವು ಎಲ್ಲಿನೂ ಲೆಕ್ಕಗಳನ್ನ ತಪ್ಪುವಂತ ಚಾನ್ಸ್ ಇಲ್ಲ. ಆ ಚಿಹ್ನೆಗಳ ಕಾನ್ಸೆಪ್ಟ್ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿದ್ದಕ್ಕನ ಗಣಿತ ಒಂದು ಕಬ್ಬಿಣದ ಕಡಲೆ ಅಂತ ಹೇಳಿ ಒಂದ್ ಎಲ್ಲಾ ಕಡೆ ಸ್ಟೇಟ್ಮೆಂಟ್ ಓಡ್ತಾ ಇರ್ತೈತಿ. ಹೌದಾ? ಸೊ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರ ಮೇನ್ ಬೇಸಿಕ್ ಕಾನ್ಸೆಪ್ಟ್ ಯಾವ್ದು ಹೇಳ್ರಿ, ಈ ಸೈನ್ ರೂಲು ಅಥವಾ ಚಿಹ್ನೆಗಳ ರೂಲ್ಸ್ ನಮಗ ಗೊತ್ತಿರ್ಲಿಲ್ಲ ಅಂದ್ರ ನಾವು
ಪ್ಲಸ್ ಮಾಡುವಲ್ಲೇ ಮೈನಸ್ ಮಾಡ್ತೀವಿ, ಮೈನಸ್ ಮಾಡುವಲ್ಲೇ ಪ್ಲಸ್ ಮಾಡ್ತೀವಿ, ಆಟೋಮೆಟಿಕ್ಲಿ ಲಾಸ್ಟ್ ಆನ್ಸರ್ ತಪ್ಪು ಬರ್ತೈತಿ. ಅದನ್ನೇ ನಾವು ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾಡ್ತೀವಿ. ಮತ್ತೇನಾಯ್ತು, ನಮ್ ಮಾರ್ಕ್ಸ್ ಎಲ್ಲ ಹೋಗ್ತಾವು. ಮತ್ತೆ ಇಲ್ರಿ ಗಣಿತ ಬಹಳ ಟಫ್ ಇತ್ರಿ, ಕ್ವಶನ್ ಪೇಪರ್ ಬಹಳ ಟಫ್ ಇತ್ತು. ಏನೇನು ಟಫ್ ಇಲ್ಲ. ಟಫ್ ಇರೋದು ಇಲ್ಲಿ ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ ಒಳಗ ನೀವು ತಿಳ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ತಪ್ಪಿರ್ತೈತಿ. ಹೌದಾ? ಸೊ ಈಗ ಏನಾಯ್ತು ತಿಳಿಯೋಣ. ಈಗ ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್ ಯಾವ ರೀತಿಯ ಚಿಹ್ನೆಗಳಾದವು? ಇವು ಯಾವ ರೀತಿಯ ಚಿಹ್ನೆಗಳಾದವು? ಯಾರಾದ್ರೂ ಹೇಳ್ಬೋದಾ? ಪ್ಲಸ್ ಮೈನಸ್ ಬೇರೆ ಬೇರೆ ಚಿಹ್ನೆಗಳಂತೂ ಬಂತ. ಹೌದಾ? ಸೊ ಅದಕ್ಕೆ ಎಕ್ಸಾಕ್ಟ್ ಮ್ಯಾಥ್ಸ್ ಒಳಗೆ ಏನಂತ ಕರಿತೀವಿ ನಾವು? ವಿಜಾತಿಯ ಚಿಹ್ನೆಗಳು ಅಂತ ಕರಿತೇವೆ. ಹೌದಾ? ಸೊ ವಿಜಾತಿಯ ಚಿಹ್ನೆಗಳಿದ್ದಾಗ ನಮ್ಮ ಒಂದು ಗಣಿತದ ರೂಲ್ಸ್ ಏನಂದ್ರ ಅವನ್ನ ಮೈನಸ್ ಮಾಡ್ಬೇಕು ಅಥವಾ ವ್ಯವಕಲನ ಮಾಡ್ಬೇಕು. ಹೌದಾ? ಸೊ ಅದ್ರ ರೂಲ್ಸ್ ಏನಂದ್ರ ದೊಡ್ಡ ಅಂಕಿ ಒಳಗ ಸಣ್ಣ ಅಂಕಿಯನ್ನ ಮೈನಸ್ ಮಾಡ್ಬೇಕು, ದೊಡ್ಡ ಅಂಕಿ ಹಿಂದಿನ ಚಿಹ್ನೆಯನ್ನ ಇಡ್ಬೇಕು. ಹೌದಾ? ಸೊ ಹಾಗಾದ್ರೆ +3x -2x ಅಂತ ಇದ್ದಾಗ ನಾನು ಮೈನಸ್ ಮಾಡ್ಬೇಕೀಗ. ಈಗ 3 - 2 ಮಾಡಿದ್ರೆ ಎಷ್ಟು ಬಂತು? 1 ಬಂತು. ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಡ್ರಿ. ಬಟ್ ಇಲ್ಲಿ ಎಕ್ಸ್ ಇಲ್ಲಿ ಇದ್ರ ಬಾಜು 1 ಅನ್ನ ನಾನು ಬರೀದೇ ಇದ್ರು ನಡೀತಿತ್ತು. ಯಾಕಂದ್ರೆ ಅದು ಅಂಡರ್ಸ್ಟುಡ್ ನಮಗಲ್ಲೇ ಯಾವುದೇ ಒಂದು ಚರಾಕ್ಷರದ ಬಾಜು ಯಾವುದೇ ಸಂಖ್ಯೆ ಇರ್ಲಿಲ್ಲ ಅಂದ್ರೆ 1 ಇದ್ದೇ ಇರ್ತೈತಿ. ಹಾಗಾಗಿ ನಿಮ್ಗ ಬರ್ಕೋಬೇಕು ಅನಿಸ್ತು ಬರೀರಿ, ಇಲ್ಲ ಅಂದ್ರ ಬರೆಯುವಂತ ನೆಸೆಸಿಟಿ ಇಲ್ಲ. ಹೌದಾ? ಆಮೇಲೆ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಯಾವ್ದಿದೆ ಇಲ್ಲಿ? ನಮಗ ಪ್ಲಸ್ ಇದೆ. ಹೌದಾ? ಅವಾಗ ಪ್ಲಸ್ ಬರೆದ್ರು ನಡೀತೈತಿ, ಬಿಟ್ರು ನಡೀತೈತಿ. ಬಟ್ ಮೈನಸ್ ಇದ್ದಾಗ ಮಾತ್ರ ಬರೀಲೇಬೇಕು. ಹೌದಾ? ಸೊ ಈಗ ಪ್ಲಸ್ ಇದ್ದದಕ್ಕೆ ನಾನು ಬರೀಲಿಕ್ಕೆ ಹೋಗುದಿಲ್ಲ. ಸೊ = 18 ಅಂತ ಬಂತು. ಕರೆಕ್ಟಾ? ಸೊ ಇದು ನಮ್ಗೆ ಈಗ ನೆಕ್ಸ್ಟ್ ಏನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಇಲ್ಲಿ ಏನು ನಮ್ಗ ಮತ್ತೆ ಸಂಖ್ಯೆಗಳಿಲ್ಲ, ಡೈರೆಕ್ಟ್ ಎಕ್ಸ್ ವ್ಯಾಲ್ಯೂ ಬಂದಿದೆ. ಸೊ ಹಾಗಾಗಿ ನಾನು x = 18 ಅಂತ ಸಿಕ್ತು. ಹೌದಾ? ಈ ರೀತಿ ಸ್ವಲ್ಪ ಅರ್ಥ ಆಯ್ತು. ಚೂರಾದ್ರೂ ಒಂದ್ ಚೂರು 100% ಒಳಗೆ ಒಂದ್ 10% ಆದ್ರೂ ನಾನು ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಹೌದಾ? ಸೊ ಫಸ್ಟ್ ಅವರು ಕೊಟ್ಟಿರುವ ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಅವ್ರು ಕೊಟ್ಟಿರುವ ಕ್ವಶನ್ ಅನ್ನು ಬರ್ಕೊಂಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಚರಾಕ್ಷರಗಳನ್ನ ಬೇರೆ ಮಾಡ್ಬೇಕು, ಸ್ಥಿರಾಂಕ ವ್ಯಾಲ್ಯೂಗಳನ್ನ ಬೇರೆ ಮಾಡಿ ಅಲ್ಲೇ ಆಮೇಲೆ ಚಿಹ್ನೆಗಳ ರೂಲ್ಸ್ ಪ್ರಕಾರ ಸಜಾತಿಯ ಚಿಹ್ನೆಗಳಿದ್ರ ಕೂಡಿಸ್ಬೇಕು, ವಿಜಾತಿಯ ಚಿಹ್ನೆಗಳಿದ್ರ ಮೈನಸ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲೇ ಸಿಂಪ್ಲಿಫೈ ಮಾಡ್ಬೇಕು. ಮೈನಸ್ ಮಾಡೋದಿದ್ರ ಮೈನಸ್, ಪ್ಲಸ್ ಮಾಡೋದಿದ್ರ ಮಾಡಿ ಇಲ್ಲೇನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡ್ಬೇಕು. ಕರೆಕ್ಟಾ? ಅರ್ಥ ಆಯ್ತು? ಇದು ಫಸ್ಟ್ ಕ್ವಶನ್ ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಒಂದು ಬುಕ್ ಒಳಗ ಒಂದ್ ಸೈಡ್ ಒಂದ್ ಕಡೆ ಎಲ್ಲಿನೂ ಮಿಸ್ ಆಗದಾಗೆ ಬರ್ಕೊಂಡ್ಬಿಡ್ರಿ. ಇದು ಯಾವ್ದಂದ್ರ ಚಿಹ್ನೆಗಳ ರೂಲ್ಸ್. ಹೌದಾ? ಇಲ್ಲೇ ಪ್ಲಸ್ ಇಂಟು ಪ್ಲಸ್ = ಏನಾಗತ್ತ? ಪ್ಲಸ್ ಆಗತ್ತ. ಹೌದಾ? ನೆನ್ಪಿಟ್ಕೋರಿ. ಈ ಚರಾಕ್ಷರಗಳ ಬಂದ ಮೇಲೆ ನಿಮ್ಗ ಇದು ಬಹಳ ವೆರಿ 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 ಇಂಪಾರ್ಟೆಂಟ್. ಹೌದಾ? ಪ್ಲಸ್ ಇಂಟು ಪ್ಲಸ್ ಏನಾಗತ್ತ? ಪ್ಲಸ್ ಆಯ್ತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಇಂಟು ಮೈನಸ್ ಮೈನಸ್. ರೈಟ್? ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ರೀ ಅಲ್ರಿ. ಹೌದಾ? ಸೊ ಏನಾಯ್ತಾಯ್ತು? ಪ್ಲಸ್ ಆಯ್ತು. ಕರೆಕ್ಟ್? ಸೊ ಮೈನಸ್ ಇಂಟು ಪ್ಲಸ್ ಏನಾಯ್ತು? ಅಗೇನ್ ನಮಗೇನಾಯ್ತು? ಮೈನಸ್ ಅಂತ ವ್ಯಾಲ್ಯೂ ಬಂತು. ಸೊ ಇದನ್ನ ಒಂದ್ ಸೈಡ್ ನೀವು ಈ ರೀತಿ ಬೇಕಾದ್ರೆ ನಿಮ್ಮ ಮ್ಯಾಥ್ಸ್ ನೋಟ್ಸ್ ಒಳಗ ಫಸ್ಟ್ ಪೇಜ್ ಒಳಗ ಈ ರೀತಿ ಒಂದ್ ಕಡೆ ಬರೋದಿಟ್ರಂತೂ ಬಹಳ ಚಲೋ. ಅಥವಾ ನಿಮ್ಗೆ ಎಲ್ಲಿ ಕನ್ವಿನಿಯಂಟ್ ಆಗ್ತೈತಿ ಅಂದ್ರೆ ಎಲ್ಲಿ ಮಿಸ್ ಆಗ್ಬಾರ್ದು ಇದು. ಹೌದಾ? ಸೊ ಇದೇನಾಗತ್ ನಮ್ಗೆ ಅದ್ರ ಮೇಲೆ ಬರ್ದ್ ಬಿಡ್ರಿ VIP. ಹೌದಾ? VIP ಅಂತ ಬರ್ಕೊಂಡ್ಬಿಡ್ರಿ ಇದು ಮ್ಯಾಥ್ಸ್ ಕ್ಲಾಸಿಗೆ. ಹೌದಾ? VIP ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಹೌದಾ? ಸೊ ಇದ್ರ ಅರ್ಥ ಏನಂದ್ರ ಎರಡು ಕಡೆ ಪ್ಲಸ್ ಇತ್ತಂದ್ರ ಇಲ್ಲಿ ನೋಡ್ರಿ ಅರ್ಥ ಆಗ್ತಾ ಇದೆ. ಇಲ್ಲಿ ಪ್ಲಸ್ ಮೈನಸ್ ಇದೆ. ಹೌದಾ? ಪ್ಲಸ್ ಇಂಟು ಪ್ಲಸ್ ಅಂದ್ರ ಪ್ಲಸ್ ಬಂತು. ಇದು ಚಿಹ್ನೆಗಳ ಗುಣಾಕಾರ ಒಳಗ್ ನಿಮ್ಗೆ ಗೊತ್ತಾಗ್ತೈತಿ. ಬಟ್ ನಿಮಗ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರ ಎರಡೂ ಕಡೆ ಪ್ಲಸ್ ಇತ್ತಂದ್ರ ನಾನು ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಹೌದಾ? ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಇತ್ತಂದ್ರ ವ್ಯವಕಲನ ಮಾಡ್ಬೇಕು ಅಥವಾ ಮೈನಸ್ ಮಾಡ್ಬೇಕು. ಎರಡೂ ಕಡೆ ಸಜಾತಿಯ ಚಿಹ್ನೆಗಳಂದ್ರ ನಿಮ್ಗ ಕಾನ್ಸೆಪ್ಟ್ ಪ್ಲಸ್ ಪ್ಲಸ್ ಇದ್ರಷ್ಟ ಪ್ಲಸ್ ಮಾಡ್ಬೇಕ್ರಿ. ಹೌದಾ? ಸೊ ಮೈನಸ್ ಇದ್ದಾಗ ನಿಮ್ಗ ಡೈರೆಕ್ಟ್ಲಿ ಕಾನ್ಸೆಪ್ಟ್ ಏನ್ ಹೋಗ್ಬಿಡ್ತೈತಿ? ಇಲ್ಲ ಇದನ್ನ ಮೈನಸ್ ಮಾಡ್ಬೇಕು. ದಟ್ಸ್ ರಾಂಗ್. ಹೌದಾ? ಸೊ ಇದೇನಾಗತ್ತ? ಮೈನಸ್ ಮೈನಸ್ ಇರೋದ್ರಿಂದ ಅವು ಸಜಾತಿಯ ಚಿಹ್ನೆಗಳು ಇರೋದ್ರಿಂದ ನಾವ್ ಏನ್ ಮಾಡ್ಬೇಕಿಲ್ಲೇ? ಕೂಡಿಸ್ಬೇಕು. ಕರೆಕ್ಟಾ? ಕರೆಕ್ಟ್.
ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್, ಮತ್ತೆ ಇಲ್ಲೇ ಇದು ಇದು ಸೇಮ್ ಆಲ್ಮೋಸ್ಟ್, ಪ್ಲಸ್ ಆ ಕಡೆ ಇದೆ, ಇಲ್ಲಿ ಪ್ಲಸ್ ಈ ಕಡೆ ಇದೆ, ಸೊ ಏನು ಡಿಫ್ರೆನ್ಸ್ ಇಲ್ಲ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೊ ಇದು ನಮಗೆ ಇದೇನು ಮೇನ್ ಕಾನ್ಸೆಪ್ಟ್ ಇದೆಯಲ್ಲ, ಇದು ಅರ್ಥ ಆಗ್ಬೇಕು. ನೆಕ್ಸ್ಟ್ ಕ್ಲಾಸ್ ಒಳಗ ನಾ ಇದ್ರ ಬಗ್ಗೆ ನಿಮ್ಗೆ ಕೇಳ್ತೇನೆ, ಕರೆಕ್ಟ್ ಆಗಿ ಎಲ್ಲರೂ ಇದನ್ನ ಪರ್ಫೆಕ್ಟ್ ಮಾಡ್ಕೋತಾ ಇರ್ಬೇಕು. ಹೌದಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಂತ ಹೇಳ್ಬೇಕು. ನಾ ಜಸ್ಟ್ ಪ್ಲಸ್ ಇಂಟು ಪ್ಲಸ್ ಅಂದ್ರೆ ನೀವೇನ್ ಹೇಳ್ಬೇಕು, ನನ್ ಜೊತೆಗೆ ಹೇಳ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಈ ರೀತಿ ನಿಮ್ಗ ಕರೆಕ್ಟ್ ಆಗಿ ನಿಮಗೆ ಯಾವಾಗ ಕೇಳಿದ್ರು ಹೇಳಲಿಕ್ಕೆ ಗೊತ್ತಾಗ್ಬೇಕು. ಹೌದಾ? ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ, ಯಾಕಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಹೇಳ್ಬೇಕು ನನ್ ಜೊತೆಗೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ರೈಟ್? ಹೌದಾ? ಹೌದಿಲ್ಲ? ಎಲ್ಲರಿಗೂ ಎನರ್ಜಿ ಐತಿಲ್ಲ? ಇವಾಗಾದ್ರೂ ಬಿಸಿ ಊಟ ಮಾಡಿ ಬಂದಿರಿಲ್ಲ 9 ಗಂಟೆಕ? ಹೌದಿಲ್ಲ? ಹಾ, ಜೋರಾಗಿ ಹೇಳ್ಬೇಕು. ಹೌದಾ? ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣಂತ. ಸೆಕೆಂಡ್ ಕ್ವಶನ್ ಏನಿದೆ ಒಂದ್ಸಲ ನೋಡೋಣ. ಹೌದಾ? ಸೆಕೆಂಡ್ ಕ್ವಶನ್ ಸೇಮ್ ಇದೆ, ಆದ್ರೂ ಒಂದ್ಸಲ ಬಿಡಿಸೋಣಂತ. ಹೌದಾ? 5t ಅಥವಾ 5t ಮೈನಸ್ 3 ಇಸ್ ಈಕ್ವಲ್ ಟು 3t ಮೈನಸ್ 5 ಅಂತ ಇದೆ ಕ್ವಶನ್. ಹೌದಾ? ಸೇಮ್ ಫಸ್ಟ್ ಕ್ವಶನ್ ಏನಿತ್ತು ಅದೇ ಐತಿ, ಬಟ್ ಇಲ್ಲಿ ನಾನಂತೂ ಬಿಡ್ಸಂಗಿಲ್ಲ, ನೀವ ನನಗೆ ಸ್ಟೆಪ್ಸ್ ಹೇಳ್ಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ನೋಡ್ರಿ, 5t ಮೈನಸ್ 3 ಇಸ್ ಈಕ್ವಲ್ ಟು 3t ಮೈನಸ್ 5 ಅಂತ ಇದೆ. ಎಲ್ಲರೂ ಈ ಕಡೆ ಲಕ್ಷ ಇರ್ಬೇಕು. ಹೌದಾ? 5t 3t ಅಂದಾಗ ನನಗೇನ್ ಮಾಡ್ಬೇಕು, ಎಕ್ಸ್ ಅಷ್ಟ ಅಂತ ನೀವು ನೋಡಿರ್ತೀರಿ, ಬಟ್ ಯಾವುದೇ ನಿಮಗೆ ABCD ಒಳಗ ಒಂದು ಲೆಟರ್ಸ್ ಅನ್ನ ಕೊಟ್ಟರು ಅಂದ್ರ ಅವೆಲ್ಲ ನಿಮಗ ಚರಾಕ್ಷರ ಅಂತನ ಅರ್ಥ. ಅಲ್ಲಿ ಎಕ್ಸ್ ಕೊಟ್ಟಿದ್ರು, ಇಲ್ಲಿ ಟಿ ಕೊಟ್ಟಿದ್ರು, ಏನು ಡಿಫ್ರೆನ್ಸ್ ಇಲ್ಲ. ಹೌದಾ? ಇಲ್ಲಿ ಟಿ ಇರೋದ್ರಿಂದ ಇದೇನಾಗತ್ತ, ಈಗ ನಾನು ಏನ್ ಮಾಡ್ತೀನಿ, ಚರಾಕ್ಷರಗಳನ್ನ ಸಪ್ರೇಟ್ ಮಾಡ್ತೀನಿ. ಹೌದಾ? 5t ಮೈನಸ್, ಇಲ್ಲಿ ಏನಾಯ್ತು, ಪ್ಲಸ್ 3t ಇದ್ದಿದ್ದು ಈ ಕಡೆ ಬಂತು, ಏನಾಯ್ತು, ಮೈನಸ್ 3t ಆಯ್ತು, ಇಸ್ ಈಕ್ವಲ್ ಟು ಮೈನಸ್ 5. ಹೌದಾ? ಆಮೇಲೆ ಇಲ್ಲಿ ಮೈನಸ್ 3 ಇದೆ. ಹೌದಾ? ಆ ಮೈನಸ್ 3ನ ಇಸ್ ಈಕ್ವಲ್ ಟು ಈ ಕಡೆ ತಗೊಂಡ್ಬರ್ತೇನೆ ನಾನು, ಏನಾಯ್ತು, ಮೈನಸ್ 3 ಇದ್ದಿದ್ದು ಏನಾಯ್ತು, ಪ್ಲಸ್ 3 ಅಂತ ಆಯ್ತು. ಕರೆಕ್ಟ್? ಸೊ 5t ಮೈನಸ್ 3t, ಮತ್ ಅಗೇನ್ ನನಗೇನ್ ಬಂತು, ಚಿಹ್ನೆಗಳನ್ನ ಈಗಾದ್ರೂ ಬರ್ಸಿದ್ದನ್ನ ಚೆಕ್ ಮಾಡ್ರಿ. ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಚೆಕ್ ಮಾಡ್ರಿ, ಏನ್ ಮಾಡ್ಬೇಕು, ಕರೆಕ್ಟ್, ವ್ಯವಕಲನ ಮಾಡ್ಬೇಕು. ಪ್ಲಸ್ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಅಂಕಿಯನ್ನ ಮೈನಸ್ ಮಾಡ್ಬೇಕು. 5 ಮೈನಸ್ 3 ಎಷ್ಟಾಯ್ತು, 2t ಅಂತ ಆಯ್ತು. ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ನಮಗ ಬರೆಯುವಂತ ನೆಸೆಸಿಟಿ ಇಲ್ಲ. ಅಗೇನ್ ಇಸ್ ಈಕ್ವಲ್ ಟು, ಮತ್ತಿಲ್ಲೇನಾಯ್ತು ನೋಡ್ರಿ, ಮೈನಸ್ ಪ್ಲಸ್ ಇದ್ದಾಗ ಮತ್ತ ಆ ಚಿಹ್ನೆಗಳ ಬಾಕ್ಸ್ ಅನ್ನ ಚೆಕ್ ಮಾಡ್ರಿ. ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ವ್ಯವಕಲನ ಮಾಡ್ಬೇಕು. ಕರೆಕ್ಟ್? ಯಾರು ವ್ಯವಕಲನ ಅಂದಿರಿ ಎಲ್ಲರಿಗೂ ಕ್ಲಾಪ್ಸ್, ಯಾರು ಸಂಕಲನ ಅಂದಿರಿ ಅವರಿಗೆ ಕ್ಲಾಪ್ಸ್ ಇಲ್ಲ. ಹೌದಾ? ಸೊ ಮೈನಸ್ 5 ಪ್ಲಸ್ 3 ಅಂದಾಗ ಇದು ವ್ಯವಕಲನ ಮಾಡೋದ್ರಿಂದ ಇಲ್ಲಿ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಸೊ 5 ಮೈನಸ್ 3 ಎಷ್ಟಾಯ್ತು, 5 ಮೈನಸ್ 3 ಎಷ್ಟಾಯ್ತು, 2 ಅಂತ ಆಯ್ತು. ಅದಾದ್ಮೇಲೆ ಈ 5 ಇದೇನಿದೆ ಚಿಹ್ನೆ ಇದೆಯಲ್ಲ, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಚ್ಬೇಕು. ಇಲ್ಲಿ ಪ್ಲಸ್ ಇತ್ತು ಬಿಟ್ಟಿದ್ವಿ, ಬಟ್ ಇಲ್ಲಿ ಮೈನಸ್ ಇದ್ದಾಗ ಹಚ್ಲೇಬೇಕು, ಮೈನಸ್ 2 ಅಂತ ಆಗತ್ತ. ಹೌದಾ? ಸೊ ನೆಕ್ಸ್ಟ್ t is equal to minus 2 as it is. ಇಲ್ಲೇನ್ 2 ಇದೆಯಲ್ಲ, ಇದು ಗುಣಾಕಾರದ ಸ್ಥಾನದೊಳಗಿದೆ ನಮ್ಗೆ. ಹೌದಾ? ಸೊ ಈ ಗುಣಾಕಾರದ ಸ್ಥಾನ ಆ ಕಡೆ ಹೋಯ್ತಂದ್ರೆ ಏನಾಯ್ತು, ಭಾಗಾಕಾರ ಸ್ಥಾನದೊಳಗೆ ಬಂತು. ಹೌದಾ? 2 ಅಂತ ಬಂತು. ಕರೆಕ್ಟ್? ಸೊ 2 ಒಂದ್ಲೆ. ಹೌದಾ? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹೌದಾ? ಮೈನಸ್ ಇಂಟು ಪ್ಲಸ್, ಮತ್ತ ಆ ಚಿಹ್ನೆಗಳನ್ನ ನೋಡ್ರಿ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಏನಾಗಿದೆ, ಮೈನಸ್ ಇದೆ, ಇಲ್ಲಿ 1 ಅಂತ ಬಂದಿದೆ. ಸೊ t ಇಸ್ ಈಕ್ವಲ್ ಟು 1 ಅಂತ ಇದೆ. ಹೌದಾ? t ಇಸ್ ಈಕ್ವಲ್ ಟು 1 ಅಂತ ಇದೆ. ಕರೆಕ್ಟಾ? ಅರ್ಥ ಆಯ್ತು ಇದು?
ಇವಾಗ ಅವ್ರ ಏನಾಗಿದೆ ಅಂದ್ರ ಬಿಡಿಸ್ರಿ ಅಂತ ಅಷ್ಟ ಹೇಳಿಲ್ಲ ನಮಗ್ ಕ್ವಶನ್ ಅನ್ನ, ಅದನ್ನ ಚೆಕ್ ಮಾಡ್ರಿ ಅಂತ ಹೇಳಿದಾರ ಅವ್ರು. ಹೌದಾ? ಅಂದ್ರ ಪರೀಕ್ಷಿಸಿರಿ ಅಂತ ಹೇಳಿದಾರೆ, ಟೆಸ್ಟ್ ಮಾಡ್ರಿ, ನೀವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಅದೇಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕು. ಸೊ ನನಗೆ ಏನಾಗಿದೆ, ಟಿ ಇಸ್ ಈಕ್ವಲ್ ಟು -1 ಅಂತ ಬಂದಿದೆ ಅಲ್ಲ. ಸೊ ಈ -1 ನಾನು ಈ ಸಮೀಕರಣದೊಳಗೆ ಹಾಕಿದ್ರ ನನಗೇನಾಗ್ಬೇಕು ಹೇಳ್ರಿ, ಆನ್ಸರ್ ಎರಡೂ ಕಡೆ ಸೇಮ್ ಬರ್ಬೇಕು. ಹೌದಾ? LHS ಇಸ್ ಈಕ್ವಲ್ ಟು RHS ಅಂತ ಹೇಳಿ. ಬಟ್ ಅದು ಕರೆಕ್ಟ್ ಬರ್ತೈತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣಲ್ವಾ? ಹೌದಾ? ಚೆಕ್ ಮಾಡೋಣ. ಈಗ ಫಸ್ಟ್ ಕ್ವಶನ್ ಚೆಕ್ ಮಾಡ್ಲಿಲ್ಲ, ಈಗ ಸೆಕೆಂಡ್ ಕ್ವಶನ್ ಚೆಕ್ ಮಾಡೋಣ ಅಂತ. 5 ಇಲ್ಲಿ ಟಿ ವ್ಯಾಲ್ಯೂ ಎಷ್ಟು ಬಂದಿದೆ ನಮ್ಗ, -1 ಅಂತ ಬಂದಿತ್ತು. ಹೌದಾ? -1 -3 ಇಸ್ ಈಕ್ವಲ್ ಟು 3. ಹೌದಾ? ಮತ್ತ ಅಗೇನ್ ನನಗಿಲ್ಲಿ ಟಿ ವ್ಯಾಲ್ಯೂ ಎಷ್ಟಿದೆ, -1 ಅಂತ ಇದೆ. ಹೌದಾ? -5 ಅಂತ ಇದೆ. ಕರೆಕ್ಟ್. ಸೊ ಇಲ್ಲಿ ಏನಾಯ್ತು, 5 ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ಬೇಕು, ಚಿಹ್ನೆಗಳ ಗುಣಾಕಾರವನ್ನ ಮಾಡ್ಬೇಕು. ಹೌದಾ? ಫಸ್ಟ್. ಹೌದಾ? ಫಸ್ಟ್ ಕೆಲಸ ನಮಗ ಈ ಚಿಹ್ನೆಗಳನ್ನ ಮರೆತು ಬಿಟ್ರಿ ಅಂದ್ರೆ ನಿಮಗ ಒಂಥರ ಮಹಾಯುದ್ಧ ನಡೆದಂಗ ಆಗ್ಬಿಡ್ತೈತಿ ಮ್ಯಾಥ್ಸ್ ಒಳಗ. ಹೌದಾ? ಕರೆಕ್ಟಾ? ಚಿಹ್ನೆಗಳನ್ನ ಮರೆತ್ರಿ ಅದ ಗಣಿತದ ಒಂದು ಮಹಾಯುದ್ಧ ನಡೆದಂಗ ಆಗ್ಬಿಡ್ತೈತಿ. ಹೌದಾ? ಮೊದಲ್ ನಾವೇನ್ ಮಾಡ್ಬೇಕು, ಹಾಗಾಗಿ ಚಿಹ್ನೆಗಳನ್ನ ಮೊದಲು ಗುಣಾಕಾರ ಮಾಡ್ಬೇಕು. ಹೌದಾ? ಸೊ ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಿದೆ ಆ ಬಾಕ್ಸ್ ಒಳಗೆ, ಏನಿದೆ ಸ್ವಲ್ಪ ನೋಡಿ ಹೇಳ್ರಿ ನಂಗ. ಪ್ಲಸ್ ಇಂಟು ಮೈನಸ್, -5 ಅಂತ ಇದೆ. ರೈಟ್? ಸೊ -3 ಆಸ್ ಇಟ್ ಈಸ್ ಅಂತ ಇದೆ, ಇಸ್ ಈಕ್ವಲ್ ಟು ಅಗೇನ್ ಪ್ಲಸ್, ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇದೆ. ಹೌದಾ? ಪ್ಲಸ್ ಇಂಟು ಮೈನಸ್ ಏನಾಯ್ತು, -3 ಒಂದ್ಲೆ 3. ಹೌದಾ? ನೆಕ್ಸ್ಟ್ ಅಗೇನ್ -5 ಆಸ್ ಇಟ್ ಈಸ್ ಅಂತ ಬಂತು. ಸೊ ಈಗ ಏನಾಯ್ತು, ಇಲ್ಲಿ ಇದು ಬಂತು, ಇದು ಇಲ್ಲಿ ಬಂತು. ಸೊ ಈ ರೀತಿ ಚಿಹ್ನೆಗಳಿದ್ರೆ ಏನಿದೆ ಅಲ್ಲಿ ಸ್ವಲ್ಪ ಬಾಕ್ಸ್ ಒಳಗೆ ಚೆಕ್ ಮಾಡ್ರಿ. ಮೈನಸ್ ಇಂಟು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಮೈನಸ್ ಬಂದಾಗ ಏನ್ ಮಾಡ್ಬೇಕು, ಆ ಬಾಕ್ಸ್ ಅನ್ನ ಚೆಕ್ ಮಾಡಿ ಹೇಳ್ರಿ ನೋಡೋಣ. ಪ್ಲಸ್ ಮಾಡ್ಬೇಕು. ಹೌದಾ? ಪ್ಲಸ್ ಮಾಡಿ ಅದೇ ಚಿಹ್ನೆಯನ್ನ ಇಡ್ಬೇಕು. ಸೊ 5 3 ಎಷ್ಟಾಯ್ತು, ಇಲ್ಲಿ 8 ಆಯ್ತು. ಬಟ್ ಆ ಚಿಹ್ನೆಯನ್ನ ಪ್ಲಸ್ ಮಾಡ್ಬೇಕು, ಬಟ್ ಮೈನಸ್ ಚಿಹ್ನೆಯನ್ನ ಅಲ್ಲಿ ಇಡ್ಬೇಕಾಗ್ತದೆ. ಹೌದಾ? -8 ಆಯ್ತು. ಸೊ ಅಗೇನ್ 3 + 5 ಎಷ್ಟಾಯ್ತು, 8 ಆಯ್ತು. ಇಲ್ಲೇ ಮೈನಸ್ ವ್ಯಾಲ್ಯೂವನ್ನ ಇಡಬೇಕು. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನಾಯ್ತು ಹೇಳ್ರಿ, LHS ಇಸ್ ಈಕ್ವಲ್ ಟು RHS ಎರಡೂ ಸೈಡ್ ನಮ್ಗೆ ಆನ್ಸರ್ ಬಂತು. ಅದಾದ್ಮೇಲೆ ನಾವು ಟಿ ವ್ಯಾಲ್ಯೂವನ್ನ ಹಾಕಿನ ಮಾಡಿದ್ದಕ್ಕ ನಮ್ಮ ಆನ್ಸರು ಕರೆಕ್ಟ್ ಇದೆ. ಹೌದಾ? ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತೈತಿ. ಹೌದಾ? ಅರ್ಥ ಆಯ್ತು? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಫಸ್ಟ್ ಸಾಲ್ವ್ ಮಾಡ್ಬೇಕು, ಆ ಚರಾಕ್ಷರದ ವ್ಯಾಲ್ಯೂವನ್ನ ಕಂಡು ಹಿಡ್ಕೋಬೇಕು. ಅದರ ನೆಕ್ಸ್ಟ್ ಅದೇ ವ್ಯಾಲ್ಯೂವನ್ನ ಮತ್ತೆ ಅದೇ ಸಮೀಕರಣದೊಳಗೆ ಹಾಕಿ ಬಿಡಿಸಿದಾಗ ಎರಡೂ ಸೈಡ್ ನಮಗ ಈ ರೀತಿ ಸೇಮ್ ಆನ್ಸರ್ ಬಂತು ಅಂದ್ರ ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಫುಲ್ ಮಾರ್ಕ್ಸ್ ಸಿಗ್ತೈತೆ ಅಂತ ಅರ್ಥ ನಮ್ಗೆ. ಕರೆಕ್ಟಾ? ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಈಗ ಬರೇ ಪ್ರಾಬ್ಲಮ್ ಅನ್ನ ಬಿಡಿಸ್ತಾ ಇದೀವಲ್ಲ, ಒಂಚೂರು ಆಕ್ಟಿವಿಟಿ ಮಾಡ್ಕೊಂಡ್ ಬರೋಣ. ಅದಾದ್ಮೇಲೆ ಮತ್ತೆ ನಾವೇನ್ ಮಾಡೋಣ, ತಿರ್ಗಾ ನಮ್ಮ ಯಾವುದು ಎಕ್ಸರ್ಸೈಸ್ 2.1 ಗೆ ಬರೋಣ. ಹೌದಾ? ಸ್ವಲ್ಪ ಮಜಾ ಈಗ. ಹೌದಾ? ಎಷ್ಟು ಜನಕ್ಕೆ ನಿದ್ದೆ ಬರ್ತಾ ಇದೆಯೋ ಗೊತ್ತಿಲ್ಲ. ಆಮೇಲೆ ಫುಲ್ ಊಟ ಗೀಟ ಮಾಡಿ ಬಂದಿರ್ತೀರಲ್ಲ. ಹೌದಿಲ್ಲ? ಇಲ್ಲೊಂದಿದೆ ನೋಡ್ರಿ. ಇಲ್ಲಿ ನನಗೆ ಏನಾಗ್ಬೇಕು, ಇಕ್ವೇಶನ್ ಅನ್ನು ನಾನು ಇದು ಅದೇ ರೀತಿ ತೋರಿಸಿದ್ನಲ್ಲ. ಹೌದಾ? ಇಲ್ಲೇನಾಯ್ತು, ಒಂದು ತಕ್ಕಡಿ ಬಂದಿದೆ ನಮಗ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ 6x + 10 = 52 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗ್ಬೇಕು, ಈ ತಕ್ಕಡಿ ಒಳಗ ನಿಮಗ = ಸೈನ್ ಅಂತಂದ್ರ ನಿಮಗ್ ಗೊತ್ತಿರ್ಬೋದು. ಈಗ ನೀವು ಅಂಗಡಿಗೆ ಹೋದ್ರಿ ಅಂದ್ರ ಅವ್ರು ಯಾವ ರೀತಿ ತೂಕ ಮಾಡ್ತಾರ, ಫಾರ್ ಎಕ್ಸಾಂಪಲ್ 1 kg ಸಕ್ಕರೆ ಕೊಡ್ರಿ ಅಂತ ಹೇಳ್ತೀರಿ. ಹೌದಾ? ಅವ್ರ ಏನ್ ಮಾಡ್ತಾರ, ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರ ಹೇಳ್ರಿ, ಅದೊಂದು kg ಕಲ್ಲನ್ನ ಇಡ್ತಾರ ಒಂದ್ ಸೈಡ್. ಅದು ಎಷ್ಟು ಈಕ್ವಲ್ ಬರುವಷ್ಟು ಈ ಕಡೆ ಸಕ್ಕರೆ ಹಾಕ್ತಾ ಇರ್ತಾರ. ಹೌದಾ? ಏನ್ ಹೆಚ್ಚಿಗೆ ಹಾಕ್ಯಾರೋ ಕಡಿಮೆ ಹಾಕಿದಾರ ನಿಮಗ, ಅಲ್ಲಿ ಏನಾಗ್ತಾ ಇರ್ತೈತಿ, ಒಂದು ಪಾಯಿಂಟ್ ಮುಳ್ಳು ಕಾಣಿಸ್ತಾ ಇರ್ತೈತಿ ಗೊತ್ತಾ, ಅದು ಕರೆಕ್ಟ್ ಎಕ್ಸಾಕ್ಟ್ ಮಿಡಲ್ ಪಾಯಿಂಟಿಗೆ ಬಂತು ಅಂದ್ರ ತೂಕ ನಮ್ದು ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ, ಅಥವಾ ತೂಕವನ್ನ ಕರೆಕ್ಟ್ ಮಾಡಿದಾರ ಅಂತ ಅರ್ಥ. ಹೌದಾ? ಸೊ ಸಮ್ ಟೈಮ್ ಒಂದ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಲಿಲ್ಲ ಅಂದ್ರೆ ಒಂದೊಂದ್ ಸೈಡ್ ಒಂದೊಂದ್ ಕಡೆನೂ ಏನಾಗ್ತಿರ್ತೈತಿ, ಸ್ವಲ್ಪ ಈ ಕಡೆ ತೂಕದ ಕಡೆನ ಜಾಸ್ತಿ ಆಗ್ತಿರ್ತೈತಿ,
ಅಥವಾ ಹೆಚ್ಚಿಗೆ ಅಂತೂ ಯಾರು ಕೊಡುದಿಲ್ಲ, ಹೌದಾ? ಇನ್ನು ಕಡಿಮೆ ಕೊಡ್ತಾರ ಹೊರತಾಗಿ ಯಾರು ಹೆಚ್ಚಿಗೆ ಕೊಡುದಿಲ್ಲ, ಹೌದಾ? ಸೊ ಅಲ್ಲಿ ಏನಾಗ್ತಿರ್ತೈತಿ ನಿಮ್ಗ ಮೇನ್ ಕಾನ್ಸೆಪ್ಟ್ ಅಂದ್ರ ತಕ್ಕಡಿ ಏನಾಗ್ತಾ ಇರ್ತೈತಿ, ಬ್ಯಾಲೆನ್ಸ್ ಸ್ವಲ್ಪ ಈ ಕಡೆ ತೂಕ ಈ ಕಡೆ ತೂಕ ಕಡಿಮೆ ಹೆಚ್ಚು ಕಡಿಮೆ ಆಗಿತ್ತಂದ್ರ ಅದು ತಕ್ಕಡಿ ನಮ್ಗ ವಾಲ್ತಾ ಇರ್ತೈತಿ, ಹೌದಾ? ಸೊ ಅದೇ ತಕ್ಕಡಿ ನಾವ್ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಈಗ, ಅಲ್ಜಿಬ್ರಿಕ್ ಇಕ್ವೇಶನ್ ಅಂದ್ರೆ ಇದು ಒಂದು ಬೀಜಗಣಿತದೊಳಗ ಚರಾಕ್ಷರವನ್ನ ನಾವ್ ಯಾವ ರೀತಿ ಆ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಇವತ್ತೊಂದು ತಕ್ಕಡಿಯನ್ನ ತಗೊಂಡ್ ಬಂದ್ಬಿಟ್ಟಿವಿ, ಹೌದಾ? ಸೊ ಅದು ಯಾವ ರೀತಿ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ, ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ, ಇಲ್ಲಿ ಕಾಣಿಸ್ತಾ ಇದೆ, ನಾನು ಕರ್ಸರ್ ಪಾಯಿಂಟ್ ಅನ್ನ ರೌಂಡ್ ಮಾಡ್ತಾ ಇದ್ದೀನಲ್ಲ, 6x+10 = 52 ಅಂತ ಇದೆ, ಹೌದಾ? ಸೊ 6x+10 ಅಂದಾಗ ನಾನು ಇದನ್ನ ಈ ತಕ್ಕಡಿ ಒಳಗೆ ಇವನ್ನೆರಡು ಬ್ಯಾಲೆನ್ಸ್ ಮಾಡ್ತೇನೆ. ಅದೇ ಹಾಗೆ ಇಲ್ಲಿ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಈಕ್ವಲ್ ಬರ್ತೈತಿ. ಸಾಲ್ವ್ ಮಾಡೋದು ನೋಡೋಣ ಈಗ ಫಸ್ಟ್ 1 by 1. ಸೊ ಇಲ್ಲಿ 6x ಇರೋದ್ರಿಂದ ಈ ತಕ್ಕಡಿ ಒಳಗೆ ನಾನು ಎಷ್ಟು ಮಾಡ್ತೇನೆ, 6x ಅನ್ನ ಹಾಕ್ತೇನೆ. ಎಷ್ಟಾಯ್ತು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ತಕ್ಕಡಿ, ನೋಡ್ರಿ ಇಲ್ಲಿ ಚೇಂಜ್ ಆಯ್ತು, ಸ್ವಲ್ಪ ಈ ಕಡೆ ಜಾಸ್ತಿ ಮಾಡಿದ ಕೂಡ್ಲೆ ಅದ್ರದ್ದು ನೋಡ್ರಿ ಇಲ್ಲಿ ಬ್ಯಾಲೆನ್ಸ್ ಹೋಗ್ಬಿಡ್ತು, ಹೌದಾ? ಸೊ 1x 2x 3x 4x 5x 6x, ಕರೆಕ್ಟ್? 6x ಆಯ್ತು. ಇಲ್ಲಿ ಏನಾಯ್ತು, ಇನ್ನು +10 ಒಂದು ಹಾಕ್ಬೇಕು ನಾನು ಇಲ್ಲಿ, ಹೌದಾ? ಸೊ +10 ಅಂದಾಗ ನೋಡ್ರಿ 1 2 3 4 5 6 7 8 9 10, ಹೌದಾ? ಸೊ ಒಂದ್ ಸೈಡ್ ಅನ್ನ ಹಾಕಿದ್ವಿ. ಈಗ ಇದೇನಾಗ್ಬಿಡ್ತು, ಎಲ್ಲಾನು ಇದ ಸೈಡ್ ಬಂದ್ಬಿಡ್ತೈತಿ ಈಗ ನಮಗ್, ಹೌದಾ? ನೀವು ಬಾಳ್ ಸಲ ಅಬ್ಸರ್ವ್ ಮಾಡಿರ್ಬೋದು, ನೀವು ತಕ್ಕಡಿ ಒಳಗ ಒಂದ ಸೈಡ್ ಹಾಕ್ಬಿಟ್ರಿ ಅಂದ್ರೆ ಟನ್ ಅಂತ ಈ ಕಡೆ ಸರ್ದ್ ಬಿಡ್ತೈತಿ, ಅದು ಇನ್ನೊಂದ್ ಕಡೆ ಪೂರ್ತಿ ಮ್ಯಾಲ್ ಹೋಗ್ಬಿಟ್ಟಿರ್ತೈತಿ, ಯಾಕಂದ್ರೆ ಅದ್ರದ್ದು ವೇಟು ಜಾಸ್ತಿ ಆಗಿರ್ತೈತಿ, ಹೌದಾ? ಸೊ ಈಗ ನಾ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇಲ್ಲಿ ತೊಗೊಂಬರ್ತೇನೆ ನೋಡಿ, ಇಲ್ಲೇ 52 ಇದೆಯಲ್ಲ, ಆ 52 ಅನ್ನ ಹಾಕೋಣ, ಹೌದಾ? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಹೌದಾ? ನೋಡ್ತಾ ಇದ್ದೀರಿ? ಸ್ವಲ್ಪ ಸೂಕ್ಷ್ಮ ಅಬ್ಸರ್ವ್ ಮಾಡ್ರಿ. ಇವಾಗ ಇದು ಬ್ಯಾಲೆನ್ಸ್ ಆಗೋದಕ್ಕ ತಕ್ಕಡಿ ತಾನೇ ಚೇಂಜ್ ಆಗ್ತಾ ಇದೆ, ಹೌದಾ? ಒಂದ್ ಸೆಕೆಂಡ್, 53 ಆಗಿದೆ ಅದು. ಹಾ, ಕರೆಕ್ಟಾ? ಇವಾಗ ನೋಡ್ತಿದ್ರಿ = ಸೈನ್ ಬಂದಿದೆ, ಅಂದ್ರೆ ನಾನು ಎರಡೂ ತಕ್ಕಡಿ ಒಳಗ ಸಮಾನವಾಗಿ ಬ್ಯಾಲೆನ್ಸ್ ಮಾಡಿದ್ದೀನಿ, ಅಂದ್ರೆ 1 kg ಇದ್ದಷ್ಟನ್ನ ಈ ಕಡೆ ಸಕ್ಕರೆ ಹಾಕಿದ್ದೀನಿ ಅಂತ ಅರ್ಥ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ. ಅದೇ ರೀತಿ ಇಲ್ಲಿ LHS ಇರ್ತಕ್ಕಂಥ ಸಮೀಕರಣ, RHS ಇಲ್ಲಿ ಸೇಮ್ ಇರ್ತಕ್ಕಂಥ ಸಮೀಕರಣವನ್ನ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ಅಂತ ಅರ್ಥ, ಹೌದಾ? ಸ್ವಲ್ಪ ನಿಮ್ಗೆ ಅಂಡರ್ಸ್ಟುಡ್ ಆಗ್ಲಿ ಅನ್ನೋದಕ್ಕೆ ನಾನು ಕಡಿಮೆ ಹಾಕಿರಲ್ಲಿ ಏನ್ ನೋಡ್ತಾ ಇದ್ದೀರಿ, = ಸೈನ್ ಚೇಂಜ್ ಆಗ್ತಾ ಇದೆ. ಇದ್ದಿದ್ದು ನಾಟ್ ಈಕ್ವಲ್ ಟು ಅಂತ ನಮಗೆ ತೋರಿಸ್ತಾ ಇದೆ ಇದು, ಹೌದಾ? ಸೊ ಅಥವಾ ಇದನ್ನ ಇನ್ನೂ ಜಾಸ್ತಿ ಮಾಡಿದೆ ಅಂದ್ರೆ ನೋಡ್ರಿ ಕಾಣಿಸ್ತಾ ಇದೆ, ಈ ಕಡೆ ಜಾಸ್ತಿ ಆಯ್ತು ಇವಾಗ, ಹೌದಾ? ಹಾಗಾಗಿ ನಾನು ಏನ್ ಮಾಡ್ತೀನಿ, ಇದನ್ನ ಬ್ಯಾಲೆನ್ಸ್ ಮಾಡಿ, ಹಾ ಕರೆಕ್ಟ್ ಆಯ್ತಾ? ಈಗ = ಬಂತು, ಎಲ್ಲ ಆಯ್ತು. ಇವಾಗ ನನಗೆ ಏನ್ ಬೇಕು, ಎಕ್ಸ್ ವ್ಯಾಲ್ಯೂ ಬೇಕಲ್ಲ. ಸೊ ಇಲ್ಲಿ ಸಾಲ್ವ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡೋಣ, ಹೌದಾ? ಸೊ ಏನಾಯ್ತು, ಫಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ 6x+10 52 - 10 ಅಂತ ಇದೆ. ಸೊ ಆ 10 ಅನ್ನ ಈ ಕಡೆ ಕಳಿಸ್ರಿ, -10 ಆಯ್ತು, 42 ಆಯ್ತು, 6x+42 ಆಯ್ತು. ಆಮೇಲೆ ಎಷ್ಟಾಯ್ತು ನೋಡ್ರಿ, ಇಲ್ಲಿ 7 ಬಂತು. ಅಲ್ಲಿ ನೋಡ್ತಾ ಇದ್ದೀರಿ ತಾನೇ ಅದು ಬ್ಯಾಲೆನ್ಸ್ ಆಗ್ತಾ ಇದೆ. x = 7 ಹಾಕಿದಾಗ ಇಲ್ಲೇ ಏನಾಯ್ತು, ಈ ಕಡೆ ಬ್ಯಾಲೆನ್ಸ್ಗಳು ಸೇಮ್ ಬ್ಯಾಲೆನ್ಸ್ಗಳು ಕರೆಕ್ಟ್ ಆದ್ವು, ಹೌದಾ? ಕಾಣಿಸ್ತಾ ಇದೆ ತಾನೇ, ನೋಡ್ತಾ ಇದ್ದೀರಿ, ಹೌದಾ? ಈಗ ನೋಡ್ರಿ, ನಾನು ಜಸ್ಟ್ ಈ ಕಡೆ ಕ್ಲಿಕ್ ಮಾಡಿದೆ ಅಂದ್ರೆ ಅಲ್ಲಿ ನೋಡ್ತಾ ಇದ್ರಿ ಅವು ಬಾಕ್ಸಸ್ ಗಳು ಯಾವ ರೀತಿ ಚೇಂಜ್ ಆಗ್ತಾ ಇದಾವು, ಅಂದ್ರ ಆ ತಕ್ಕಡಿ ನಮಗ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ, ಹೌದಾ? ಸೊ ಮತ್ತೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಅಗೇನ್ ಈಗ ಮತ್ತೊಂದು ಪ್ರಾಬ್ಲಮ್ ಏನಾಗತ್ತೆ ನೋಡ್ರಿ, ಇಲ್ಲಿ 5x+6 = 26. ಅಗೇನ್ ಆಗಲೇ ಯಾವ ರೀತಿ ಮಾಡಿದ್ನಲ್ಲ, ಅಲ್ಲಿ 6x ಸಿಕ್ತು, ಇಲ್ಲಿ 5x ಅಥವಾ 5x ಅನ್ನ ನಾನು ಮಾಡ್ತೇನೆ ನೋಡ್ರಿ. 1 2 3 4 5, ಕರೆಕ್ಟ್? ಆಮೇಲೆ ಇಲ್ಲಿ ಎಷ್ಟಿದೆ, 6 ಇದೆ, ಮತ್ತೆ ನಾನು +6 ಅನ್ನು ಕೂಡ ಅಲ್ಲಿ ಹಾಕ್ತೀನಿ, ಹೌದಾ? 1 2 3 5 6 ಅಂತ ಆಯ್ತು, ಕರೆಕ್ಟ್? ಸೊ ಈ ಕಡೆ ತಕ್ಕಡಿ ಪೂರ್ತಿ ಈ ಕಡೆ ಬಂದ್ಬಿಟ್ಟಿದೆ. ಈಗ ನಾನು ಈ ಕಡೆ ಏನ್ ಮಾಡ್ಬೇಕು, ಈಗ 26 ಅನ್ನ ಹಾಕ್ಬೇಕು, ಹೌದಾ? 18 ನೋಡ್ತಾ ಇದ್ದೀರಿ, ತಕ್ಕಡಿ ಯಾವ ರೀತಿ ತಾನೇ ಚೇಂಜ್ ಆಗ್ತಾ ಇದೆ ತೂಕ, ಹೌದಾ? 26 ಅಂತ ಬಂತು. ಇಷ್ಟಂತೂ ಬ್ಯಾಲೆನ್ಸ್ ಮಾಡಿದ್ವಿ. ಇವಾಗ ನಮಗ್ ಬೇಕಾದದ್ದು ಎಕ್ಸ್ ವ್ಯಾಲ್ಯೂ ಅನ್ನ ಎಷ್ಟು ಹಾಕಿದಾಗಲ್ಲೇ ನಮಗ ಬ್ಯಾಲೆನ್ಸ್ ಆಗ್ತೈತಿ ಅಂತ ಅರ್ಥ, ಹೌದಾ? ಎಕ್ಸ್ ಅನ್ನೋದು ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲಲ್ಲ, ಹಾಗಾಗಿ ನಾವು ಎಕ್ಸ್ ಬೆಲೆಯನ್ನ
ಕಂಡು ಹಿಡಿಬೇಕು. ಈಗ ಹೇಗೋ ಸಮೀಕರಣದ ಮುಖಾಂತರ ಎರಡು ತಕ್ಕಡಿ ತೂಕವನ್ನ ನಾವು ಕರೆಕ್ಟ್ ಮಾಡಿದ್ವಿ. ಬಟ್ ಎಕ್ಸಾಕ್ಟ್ ಎಕ್ಸ್ ವ್ಯಾಲ್ಯೂ ಗೊತ್ತಾದ್ರೂ ನಮ್ಗೆ ಕರೆಕ್ಟ್ ಆಗ್ತಿತ್ತಲ್ಲ, ಹೌದಿಲ್ಲ? ಗೊತ್ತಾಗ್ಬೇಕು ಬೇಡ ಎಕ್ಸ್ ವ್ಯಾಲ್ಯೂ? ಈಗ ನೀವು ಅಂಗಡಿಗೆ ಹೋಗಿ 5x ಸಕ್ರಿ ಕೊಡ್ರಿ ಅಥವಾ 5x ಉಪ್ಪು ಕೊಡ್ರಿ ಅಂತ ಹೇಳ್ತೀರೇನ? ಹೇಳಿದ್ರೆ ಏನಾಗ್ತೈತಿ? ರಪ್ ಅಂತ ಬೀಳ್ತೈತಿ ಕಪಾಳಕ್ಕ, ಹೌದಿಲ್ಲ? ಹೌದಿಲ್ಲ? ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ, ನಮ್ಗ ಸಾಲ್ವ್ ಅಂತ ಕೊಡ್ತೀನಿ ನೋಡ್ರಿ ಈಗ ನಾನು, ಹೌದಾ? ಮತ್ತಿಲ್ಲಿ ಏನಾಯ್ತು, ಸಾಲ್ವ್ ಅಂತ ಕೊಟ್ಟಾಗ, ಹೌದಾ, 5x = 20 ಆಯ್ತು. ಮತ್ತೆ ನೋಡ್ರಿ ಇಲ್ಲಿ 4 ಬಂತ ಆನ್ಸರ್, ಹೌದಾ? ಸೊ 4 ಬಂತು ಅಂದ್ರೆ ನಾನು ಏನ್ ಮಾಡ್ತೇನೆ ಅಲ್ಲಿ ನೋಡ್ರಿ, ಬ್ಯಾಲೆನ್ಸ್ ಕರೆಕ್ಟ್ ಆಯ್ತು. ಇದೇ ರೀತಿ ನಮ್ಗಿಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾವು. ಅಂದ್ರೆ ನಮ್ಗೆ ಏನಾಗ್ಬೇಕು, ಈಗ ನಾವ್ ಯಾವ್ದೋ ಒಂದು ಕಲೀಲಿ ಇರ್ತೇವೆ ಅಂದ್ರೆ ನಮ್ ಡೇ ಟು ಡೇ ಲೈಫ್ ಒಳಗ, ದಿನನಿತ್ಯ ಜೀವನದೊಳಗ ಅದು ಯೂಸ್ ಆಗಾಕತ್ತೈತಿ. ನಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತಕ್ಕಡಿದೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ, ಹೌದಾ? ಸೊ ತಕ್ಕಡಿ ಎಕ್ಸಾಂಪಲ್ ನಾನು ಕೊಟ್ಟಾಗ ನೀವು ಅದನ್ನ ಹೋಗಿ ನಾವು ಡೇ ಟು ಡೇ ಲೈಫ್ ಒಳಗ ಬಳಸ್ಲಿಕ್ಕೆ ಆಗುದಿಲ್ಲ. ಅದೇ ಹೇಳಿದ್ನಲ್ಲ ಎಕ್ಸಾಂಪಲ್ ನಿಮ್ಗ, ಒಂದ್ 4x ದಷ್ಟು ಸಕ್ರಿ ಕೊಡ್ರಿ ಅಥವಾ 4x ದಷ್ಟು ಎಣ್ಣೆ ಕೊಡ್ರಿ ಅಂದ್ರೆ ಯಾರು ಹೇಳುದಿಲ್ಲ. ಅಂದ್ರೆ ನಮಗ್ ಏನ್ ಬೇಕು, ವಿ ಹ್ಯಾವ್ ಟು ಫೈಂಡ್ ಎಕ್ಸಾಕ್ಟ್ ವ್ಯಾಲ್ಯೂ. ಅಂದ್ರ ನಮ್ದು ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನ ನಾವು ಕಂಡು ಹಿಡಿಲೇಬೇಕು, ಹೌದಾ? ಈಗ ನಾವ್ ಏನೋ ಕಲ್ತೇವಿ ಮಾಡೇವಿ ಅಂತಂದ್ರು ಅದ್ರದ್ದೊಂದು ಎಕ್ಸಾಕ್ಟ್ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇದೊಂದು ಲೀನಿಯರ್ ಇಕ್ವೇಶನ್ ಇರ್ಬೋದಂದ್ರು ನಮಗಲ್ಲೇ ಲಾಸ್ಟ್ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ಎಕ್ಸಾಕ್ಟ್ ವ್ಯಾಲ್ಯೂ, ಹೌದಾ? ಹಾಗಾಗಿ ನಾವು ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನ ಕಂಡು ಹಿಡಿಲೇಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಿಮ್ಗೆ ಎಲ್ಲರಿಗೂ ನಿಮ್ಗೆ ಇದು ಅರ್ಥ ಆಯ್ತು ಕಾನ್ಸೆಪ್ಟ್ ಅನ್ನೋದನ್ನ ಅನ್ಕೋತೀನಿ, ಹೌದಾ? ಸೊ ನೆಕ್ಸ್ಟ್ ಇದರ ಜೊತೆಗೆ ಇನ್ನೂ ಒಂದನ್ನ ತೋರಿಸ್ತೇನೆ ನೋಡ್ರಿ ನಾನು. ಒಂದ್ ಸೆಕೆಂಡ್. ಇಲ್ಲಿ ಜಸ್ಟ್ ನೀವು ಲಾಸ್ಟ್ ಟೈಮ್ ಕಲ್ತಿದ್ದ ಆ ಲೀನಿಯರ್ ಇಕ್ವೇಶನ್ ಅನ್ನ ಮತ್ತೆ ತೋರಿಸ್ತೇನೆ ಅಂತ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ, ಹೌದಾ? ಸೊ ಇಲ್ಲಿ ಏನಾಗಿದೆ, 2x² + 4 = 3x ಅಂತ ಇದೆ. ಸೊ ಇವು ಇಂಗ್ಲಿಷ್ ಒಳಗಿದಾವ್, ನಾನು ನಿಮಗ ಕನ್ನಡ ಒಳಗೆ ಹೇಳ್ತೇನಂತ, ಅದನ್ನ ನೀವು ನಂಗೆ ಹೇಳ್ಬೋದು, ಹೌದಾ? ಸೊ ಟರ್ಮ್ ಅಂತ ಏನಿದೆ ಫಸ್ಟ್ ನೋಡೋಣ. ಇಲ್ಲಿ ಕೋಎಫಿಷಿಯಂಟ್ ಅಂದ್ರೆ ಏನು, ಘಾತಾಂಕ ಅಂತ ಇದೆ. ಸೊ ಅದನ್ನ ಏನ್ ಮಾಡುದು, ಕೋಎಫಿಷಿಯಂಟ್ ಅಂದ್ರ ಸಹಗುಣಕ ಅಂತ ಇದೆ, ಹೌದಾ? ಸಹಗುಣಕ ಅಂದ್ರೆ ಎಕ್ಸ್ ಜೊತೆಗೆ ಇರ್ತಕ್ಕಂತ ಒಂದು ಸಂಖ್ಯೆ. ಅದಕ್ಕೆ ನಾನು ಏನಂತ, ಕೋಎಫಿಷಿಯಂಟ್ ಅಂದ್ರೆ ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಇಡ್ತೇನೆ, ಕರೆಕ್ಟ್? ನೆಕ್ಸ್ಟ್ ಎಕ್ಸ್ಪೋನೆಂಟ್ ಅಂದ್ರೆ ಏನು, ಘಾತಾಂಕ. ಸೊ ಘಾತಾಂಕ ಅಂದ್ರೆ ಎಲ್ಲಿ ಬಂತು, ಇದು ಬಂತು, ಹೌದಾ? ನೆಕ್ಸ್ಟ್ ವೇರಿಯಬಲ್ ಅಂದ್ರ ಇಲ್ಲಿದೆ ನೋಡ್ರಿ, ಅಂದ್ರ ಚರಾಕ್ಷರ ಅಂದ್ರ ಇಲ್ಲಿದೆ. ನೆಕ್ಸ್ಟ್ ಇಲ್ಲೇನಾಯ್ತು, ಸೈನ್, ಈಕ್ವಲ್ ಸೈನ್ ಅಂದ್ರ ಇಲ್ಲಿದೆ, ಹೌದಾ? ಎಕ್ಸ್ಪ್ರೆಷನ್ ಅಂದ್ರ ಇದು, ಹೌದಾ? ಆಮೇಲೆ ಟರ್ಮ್ ಅಂದ್ರ ಇದನ್ನ ಕೊಡೋಣ, ಹೌದಾ? ಆಮೇಲೆ ಇಕ್ವೇಶನ್ ಅಂದ್ರ ಇದು ಕೊಡೋಣ, ರೈಟ್? ಆಮೇಲೆ ಕಾನ್ಸ್ಟಂಟ್ ವ್ಯಾಲ್ಯೂ ಎಲ್ಲಿದೆ, ಕಾನ್ಸ್ಟಂಟ್ ವ್ಯಾಲ್ಯೂ ಇಲ್ಲಿದೆ, ಹೌದಾ? ಆಮೇಲೆ ಎಕ್ಸ್ಪ್ರೆಷನ್ ಇಲ್ಲೇ, ಆಪರೇಷನ್ ಅಂದ್ರ ಇಲ್ಲಿ ಬರ್ತೈತಿ, ಇದು ಪ್ಲಸ್ ಅಂತ ಹೇಳಿ. ಆಮೇಲೆ ಎಲ್ಲ ಕರೆಕ್ಟ್ ಆಯ್ತಲ್ಲ? ಸೊ ಒಂದ್ಸಲ ಚೆಕ್ ಮಾಡೋಣ, ನಿಮ್ಗೆ ಗೊತ್ತಾಗಿರ್ಬೋದು. ಇದಕ್ ನಾವು ಇನ್ನೊಂದ್ಸಲ ನಿಮ್ಗೆ ಕನ್ನಡ ಒಳಗೆ ಹೇಳ್ತೇನೆ. ಇದಕ್ಕೆ ಏನಂತ ಕರಿತೀವಿ, ಕಾನ್ಸ್ಟಂಟ್ ವ್ಯಾಲ್ಯೂ, ಹೌದಾ? ಇಲ್ಲಿ ಇದಕ್ಕೇನಾಯ್ತು, ಕಾನ್ಸ್ಟಂಟ್ ವ್ಯಾಲ್ಯೂ ಇಲ್ಲಿ ಏನಾಗಿದೆ, ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ ಅವ್ರು, ಹೌದಾ? ಸೊ ಎಕ್ಸ್ ನಾವೇನಂತ ಕರಿತೀವಿ, ವೇರಿಯಬಲ್ ಅಂತ ಕರಿತೀವಿ. ಅದಾದ್ಮೇಲೆ ಈ 2 ಏನಿದೆ ಇದಕ್ಕ ಘಾತಾಂಕ ಅನ್ನೋದ್ರಿಂದ ಇದಕ್ಕ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇಲ್ಲೇ ಪ್ಲಸ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಅನ್ನೋದನ್ನ ಅವರ ಕೊಟ್ಟಿರೋದ್ರಿಂದ ಅದಕ್ಕ ಆಪರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿಗೆ ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ಬಂತು. ನೆಕ್ಸ್ಟ್ ಇದಕ್ಕ ಈಕ್ವಲ್ ಸೈನ್ ಅಂದ್ರೆ = ಬಂತು. ಆಮೇಲೆ ಇದಕ್ಕ ಟರ್ಮ್ ಅಂತ ಕೊಟ್ವಿ, ಇಲ್ಲೇ ಇಕ್ವೇಶನ್ ಅಂತ ಕೊಟ್ವಿ. ಇದೊಂದು ಪೂರ್ತಿ ಇದಕ್ಕೆ ಏನಂತ ಕರಿತೀವಿ, ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ನಮ್ಮ ಆನ್ಸರ್ ಕರೆಕ್ಟ್ ಅದಾವೆಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ, ಹೌದಾ? ಸೊ ಇಲ್ಲಿ ಏನಾಗಿದೆ, ಮಿಸ್ಟೇಕ್ ಆಗಿದೆ ನೋಡ್ರಿ. ಎಕ್ಸ್ಪ್ರೆಷನ್ ಅಂದ್ರ ಪೂರ್ತಿ ಈ ಕಡೆ ಬಂತು, ಹೌದಾ? ಇನ್ನೊಂದ್ಸಲ ನೋಡೋಣ, ಒಂದ್ ಸೆಕೆಂಡ್. ಇಲ್ಲಿ ಏನಾಯ್ತದು, ಎಕ್ಸ್ಪ್ರೆಷನ್ ಅಂದ್ರ ಇದಕ್ ಕೊಟ್ರು ಅವ್ರ, ಹೌದಾ? ಆಮೇಲೆ ಟರ್ಮ್ ಅಂದ್ರ ಇದಕ್ ಕೊಟ್ರು, ಹೌದಾ? ಸ್ವಲ್ಪ ನೋಡೋಣ ಇನ್ನೊಂದ್ಸಲ.
ಹೌದಾ? ಮತ್ತಲ್ಲಿ ಏನಾಯ್ತು, ಎಕ್ಸ್ಪ್ರೆಷನ್ ಟರ್ಮ್ ಅಂದ್ರ ಇದಾಯ್ತು. ಕರೆಕ್ಟಾ? ಸೊ ಇದು ನಮ್ದು ಏನಾಗಿತ್ತು, ಒಂದು ಫನ್ ಆಕ್ಟಿವಿಟಿ ಟೈಪ್ ಅಂತ ಆಯ್ತು. ಹೌದಾ? ನೆಕ್ಸ್ಟ್ ನಾವು ಹೋಗೋಣ ಈಗ. ನೆಕ್ಸ್ಟ್ ಮತ್ತೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗೋಣ ಅಂತ. ಮತ್ತೊಂದು ಯಾವ ಪ್ರಾಬ್ಲಮ್ ಅಂದ್ರ, ಥರ್ಡ್ ಒನ್ ಸೇಮ್ ಇದೆ, ಫೋರ್ತ್ ಒನ್ ನೀವ ಮಾಡಬಹುದು, ಫಿಫ್ತ್ ಒನ್ ನೀವ ಮಾಡಬಹುದು. ನಾನೀಗ ಅಗೇನ್ ಎಲ್ಲಿಗೆ ಹೋಗ್ತೇನೆ ಅಂದ್ರ ಸಿಕ್ಸ್ತ್ ಹೋಗ್ತೇನೆ. ಯಾವುದು? ಸಿಕ್ಸ್ತ್ ಪ್ರಾಬ್ಲಮ್ಗೆ ಹೋಗ್ತೇನೆ. ಹೌದಾ? ಸಿಕ್ಸ್ತ್ ಪ್ರಾಬ್ಲಮ್ ಏನಿದೆ, 8x + 4. ಇದೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕೀಗ, ಮಲ್ಟಿಪಲ್ ಚಾಯ್ಸಿಗೆ ಹೋಗೋಣಂತ. ಲಾಸ್ಟ್ ವೀಕ್ ಒಳಗ್ ಮಾಡಿದ್ವಲ್ಲ, ನೀವ್ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿರಿ ಅನ್ನೋದನ್ನ ಚೆಕ್ ಮಾಡೋಣಂತ. ಹೌದಾ? ಅದಕ್ಕಾಗಿ ನಿಮ್ಗೆ ಕೇಳೋದು, ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕರೆಕ್ಟ್ ಆಗಿ ನೀಟಾಗಿ ಕೇಳ್ರಿ ಅಂತ ಹೇಳೋದು. ಹೌದಾ? ಸೊ 8x + 4 = 3 × x - 1 + 7 ಅಂತ ಇದೆ. ಹೌದಾ? ಸ್ವಲ್ಪ ಅದಕ್ಕಿಂತ ನಮ್ಗೆ ಏನಾಯ್ತು, ಇದು ಒಂಚೂರು ಟ್ವಿಸ್ಟ್ ಮಾಡಿ ಕೊಟ್ರು. ಹೌದಾ? 8x + 4 = 3 × x - 1 +7 ಅಂತ ಕೊಟ್ರು. ಹೌದಾ? ಸ್ವಲ್ಪ ನಿಮಗೆ ಈಗ ಹಿಂದಿನ ಪ್ರಾಬ್ಲಮ್ ಒಳಗ ಈ ರೀತಿ ನಾವು ಬ್ರಾಕೆಟ್ ಅನ್ನ ನೋಡಿದ್ದಿಲ್ಲ. ಹೌದಾ? ಹಂಗೆ ಮತ್ತೆ ಒಂದಿಷ್ಟು ಡಿಫಿಕಲ್ಟ್ ಲೆವೆಲ್ ಅನ್ನ ಅವರು ಚೇಂಜ್ ಮಾಡ್ತಾ ಹೋಗ್ತಾರ. ಹಂಗಾಗಿ ನಾನ್ ನಿಮ್ಗ ಮೂರನೇದ್ದು, ನಾಲ್ಕನೇದ್ದು, ಐದನೇದ್ದು ಸೇಮ್ ಇರೋದ್ರಿಂದ ನೀವ ಮಾಡ್ರಿ ಅಂತ ಹೇಳಿ ಬಿಟ್ಟಿದ್ದು. ಹೌದಾ? ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ ಕೇಳ್ರಿ, ನಾ ಮತ್ತೆ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ನೋ ಪ್ರಾಬ್ಲಮ್. ಹೌದಾ? ಸೊ ಈಗ ಏನ್ ಮಾಡ್ಬೇಕು, ನನಗೆ ಈ ರೀತಿ ಬ್ರಾಕೆಟ್ ಅನ್ನ ಕೊಟ್ಟಾಗ ನಾನು ಫಸ್ಟ್ ಏನ್ ಮಾಡ್ಬೇಕು, ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೋಬೇಕು. ಹೌದಾ? 8x ಓಪನ್ ಮಾಡೋದಂದ್ರೆ ಹೆಂಗ, ಹಿಂಗ್ ಅಳಕಿಸ್ಬಿಡೋದನ್ನ. ಹೌದಾ? ಇಲ್ಲಿ ತಡ್ರಿ, ಟೀಚರ್ ಓಪನ್ ಮಾಡ್ರಿ ಅಂದಾರಂದ್ರೆ ಇವೆರಡು ಬ್ರಾಕೆಟ್ ಅಳಕಿಸ್ಬಿಡೋದು. ಹೌದಾ? ಅಲ್ಲ. ಹೌದಾ? ಸೊ ಬ್ರಾಕೆಟ್ ಓಪನ್ ಮಾಡ್ಬೇಕು ಅಂದ್ರ ಇಲ್ಲೇನು ಹೊರಗೆ 3 ಇದೆಯಲ್ಲ ಅಥವಾ 3 ಇದೆಯಲ್ಲ, ಈ 3ಅನ್ನ ನಾನು ಇದ್ರ ಜೊತೆಗೆ ಇಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. ಒಂದ್ಸತಿ ಇದ್ರ ಜೊತೆಗೆ, ಒಂದ್ಸಲ ಇದ್ರ ಜೊತೆಗೆ ನಾನು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 3 × x ಏನಾಯ್ತು, 3x ಅಥವಾ 3x ಅಂತಾಯ್ತು. ಅಗೇನ್ ಇಲ್ಲಿ ಮೈನಸ್ ಇರೋದ್ರಿಂದ ಮತ್ತ ಆ ಬಾಕ್ಸ್ ಅನ್ನ ಚೆಕ್ ಮಾಡ್ರಿ. ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ ಇಂಟು ಮೈನಸ್ ಮೈನಸ್. ಹೌದಾ? 3 × 1 3 1 3 +7 ಅಂತ ಆಯ್ತು. ಕರೆಕ್ಟ್? ಸೊ 8x + 4 = 3x. ಹೌದಾ? ಇವಾಗ ಏನ್ ಮಾಡ್ಬೇಕು, ಇವೆರಡೂ ಸಂಖ್ಯೆಗಳು ಇಲ್ಲೇ ಒಂದ ಕಡೆ ಕಾನ್ಸ್ಟಂಟ್ ವ್ಯಾಲ್ಯೂಗಳು ಬಂದಾವ. ಹೌದಾ? ಸೊ ನಾ ಏನ್ ಮಾಡ್ಬೇಕು, ಅಗೇನ್ ನೋಡ್ರಿ, ಮತ್ತ ಯಾವ ಚಿಹ್ನೆಗಳದಾವ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಆ ಬಾಕ್ಸ್ ಅನ್ನ ಮಾತ್ರ ಮರಿಲೇಬೇಡ್ರಿ ನೀವು. ಹೌದಾ? ಕರೆಕ್ಟಾ? ಸೊ ಇಲ್ಲಿ ಏನಾಯ್ತು, ಮೈನಸ್ ಮತ್ತೆ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಒಂದ್ಸಲ ಚೆಕ್ ಮಾಡಿ ಹೇಳ್ರಿ ನೋಡೋಣಲ್ಲೇ. ಮೈನಸ್ ಪ್ಲಸ್ ಇದ್ದಾಗ ಮೈನಸ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಹಾಗಾಗಿ 7 - 3 7 - 3 ಮಾಡಿದ್ರೆ ಎಷ್ಟು ಬಂತು, 4 ಬಂತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮ್ಗ, ಪ್ಲಸ್ ಅಂತ ಇದೆ. ಹೌದಾ? ಪ್ಲಸ್ ಅಂತ ಇದೆ. ಕರೆಕ್ಟ್? ಸೊ ಈಗ ಏನ್ ಮಾಡ್ಬೇಕು, ಇವಾಗ ನಮ್ದು ಏನಾಯ್ತು ಹೇಳ್ರಿ, ನೀವೇನ್ ಫಸ್ಟ್ ಪ್ರಾಬ್ಲಮ್ ಅನ್ನ ಬಿಡಿಸಿದ್ರಲ್ಲ ಆ ರೀತಿ ಇಕ್ವೇಶನ್ ಬಂತು. ಕರೆಕ್ಟಾ? ಅಂದ್ರೆ ಇಲ್ಲೊಂದು ಏನಾಯ್ತು, ಒಂದ್ ಎಕ್ಸ್ಟ್ರಾ ಸ್ಟೆಪ್ ನಮ್ಗೆ ಏನಾಯ್ತು, ಆಡ್ ಆಯ್ತು ಅಷ್ಟೇ. ಏನು ದೊಡ್ಡ ಪ್ರಾಬ್ಲಮ್ ಅಂತೂ ಕೊಟ್ಟಿಲ್ಲ ಅವ್ರು. ಹೌದಾ? ಸೊ ಇಲ್ಲಿ ಏನಾಯ್ತು, ಈ ಬ್ರಾಕೆಟ್ ಅನ್ನ ಓಪನ್ ಮಾಡಿ ಬರೆಯೋದಷ್ಟೇ ನಮ್ ಕೆಲಸ. ಅದ್ರ ನೆಕ್ಸ್ಟ್ ಮತ್ ನಮಗ ಅಗೇನ್ ನೀವು ಏನ್ ಇಷ್ಟೊತ್ತವರೆಗೂ ಕಲ್ತಿರಲ್ಲ ಅದೇ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ತೀರಿ. ಹೌದಾ? ಸೊ ಈಗ ಏನಾಯ್ತು, 8 ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾನು ಕಾನ್ಸ್ಟಂಟ್ ವ್ಯಾಲ್ಯೂ ಮತ್ತ ವೇರಿಯಬಲ್ ವ್ಯಾಲ್ಯೂಗಳನ್ನ ನಾನು ಸಪರೇಟ್ ಆಗಿ ಬರಿಬೇಕು. 8x ಆಸ್ ಇಟ್ ಈಸ್, ಇಲ್ಲಿ 3x ಇದೆಯಲ್ಲ ಅದನ್ನ ಈ ಕಡೆ ತಗೊಂಡ್ಬರೋಣ. ಸೊ ಪ್ಲಸ್ 3x ಇದ್ದಿದ್ದು ಈ ಕಡೆ ಬಂತಂದ್ರೆ ಏನಾಯ್ತು, -3x ಆಯ್ತು. ಹೌದಾ? ಇಲ್ಲಿ +4 ಇದೆ. ಹೌದಾ? ಆಮೇಲೆ ಇಲ್ಲಿ +4 ಇದ್ದಿದ್ದನ್ನ ಈ ಕಡೆ ತೊಂಬರಿ, ಏನಾಯ್ತು, -4 ಅಂತ ಇದೆ. ಹೌದಾ? +4 -4 ಅಂತ ಇದ್ದಾಗ ಈಗ ನೋಡ್ರಿ, 8x - 3x ಎಷ್ಟಾಯ್ತು, 8 - 3 ಮಾಡಿದ್ರೆ ಏನಾಯ್ತು. ಇಲ್ಲಿ ಮತ್ತೆ ನಾನು ನಿಮಗ್ ಮತ್ತೆ ಪದೇ ಪದೇ ಚಿಹ್ನೆಗಳು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಆ ಚಿಹ್ನೆಗಳು ನಿಮ್ಗ ಪರ್ಫೆಕ್ಟ್ ಆಗ್ಬೇಕು ಅಟ್ ಎನಿ ಕಂಡೀಷನ್. ಹೌದಾ? ಸೊ ಇಲ್ಲಿ ಪ್ಲಸ್ ಇದೆ. ಹೌದಾ? ಮತ್ತ ಆ ಬಾಕ್ಸ್ ಅನ್ನ ನೋಡ್ರಿ, ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು, ಪ್ಲಸ್ ಮೈನಸ್ ಇದ್ರ ನೋಡ್ರಿ ಬಾಕ್ಸ್ ಏನ್ ಹೇಳತ್ ನಮಗ,
ಮೈನಸ್ ಮಾಡ್ಬೇಕಂತ ಮೈನಸ್ ಚಿಹ್ನೆ ಇದೆಯಲ್ಲ, ಸೊ ಮೈನಸ್ ಮಾಡ್ಬೇಕಂದ್ರ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 8 ಮೈನಸ್ 3 ಅಂದ್ರೆ ಎಷ್ಟಾಯ್ತು? 5 ಎಕ್ಸ್ ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ? ಪ್ಲಸ್ ಅಂತ ಇದೆ. ಕರೆಕ್ಟ್. ಸೊ ಇಸ್ ಈಕ್ವಲ್ ಟು ಇಲ್ಲೇನಾಯ್ತು? ಮತ್ ಅಗೇನ್ ನನಗ ಬೇರೆ ಬೇರೆ ಚಿಹ್ನೆಗಳು ಬಂತು. ಅಗೇನ್ ಮತ್ತಲ್ಲೇ ಬಾಕ್ಸ್ ಚೆಕ್ ಮಾಡ್ರಿ, ಆ ಬಾಕ್ಸ್ ಬಿಡೋಂಗೆ ಇಲ್ಲ ಇವತ್ತ. ಹೌದಾ? ಪ್ಲಸ್ ಮೈನಸ್ ಮಾಡಿದ್ರೆ ಏನಾಯ್ತು? ಪ್ಲಸ್ ಮೈನಸ್ ಮಾಡಿದ್ರೆ ಏನಾಯ್ತು? ಮೈನಸ್ ಮಾಡ್ಬೇಕಾ? ಹಾಗಾಗಿ ಇಲ್ಲೇ ನೋಡ್ರಿ, 4 ಮೈನಸ್ 4 ಮಾಡಿದ್ರೆ ಏನಾಯ್ತು? 4 ಮೈನಸ್ 4. 4 ಮೈನಸ್ 4 ಮಾಡಿದ್ರೆ ಎಷ್ಟಾಯ್ತು? 0 ಅಂತ ಆಯ್ತು. ಬಟ್ ಇವತ್ತಿಂದ ನೆನಪಿಟ್ಕೋರಿ, ಸೇಮ್ ನಂಬರ್ಸ್ಗಳು ಬೇರೆ ಬೇರೆ ಚಿಹ್ನೆಗಳು ಬಂದು ಅಂದ್ರ ನಾವ್ ಏನಂತ ಪದವನ್ನ ಯೂಸ್ ಮಾಡ್ತೇವಂದ್ರ ಕ್ಯಾನ್ಸಲ್ ಆಯ್ತು ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಕ್ಯಾನ್ಸಲ್ ಆಯ್ತು ಅಂತ ಹೇಳಿ. ಹೌದಾ? ಯಾವುದೇ ಟ್ರಿಪ್ ಕ್ಯಾನ್ಸಲ್ ಆಯ್ತು, ಊರಿಗೆ ಹೋಗೋದು ಕ್ಯಾನ್ಸಲ್ ಅಲ್ಲ. ಇಲ್ಲಿ ನಮಗೂ ನಂಬರ್ಸ್ ಕ್ಯಾನ್ಸಲ್ ಆಯ್ತು, ಅದ್ರ ಮೀನಿಂಗ್ ಏನಂದ್ರ ಆನ್ಸರ್ 0 ಇದೆ ಅಂತ ಅರ್ಥ. ಹೌದಾ? ಸೊ ಇದ್ ಮೇಲಿಂದ ಇವತ್ತು ಗೊತ್ತಿಲ್ಲ, ನಾನು ಪ್ಲಸ್ 4 4 ಮೈನಸ್ ಮಾಡ್ರಿ 0 ಅಂತ ಅಂದೆ ಅಂತ ತಿಳ್ಕೊಳಿ. ಇನ್ನು ನೆಕ್ಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾರ ಯಾವ ಒಂದು ಕಂಡೀಷನ್ ಒಳಗೆ ಹೇಳ್ರಿ, ಸೇಮ್ ನಂಬರ್ಸ್ ಇರ್ಬೇಕು, ಬೇರೆ ಬೇರೆ ಚಿಹ್ನೆಗಳಿದ್ದು ಅಂದ್ರೆ ನಾವ್ ಏನಂತ ಯೂಸ್ ಮಾಡ್ತೇವೆ ಪದವನ್ನ? ಕ್ಯಾನ್ಸಲ್ ಆಯ್ತು ಅಂತ ಹೇಳಿ. ಸೊ ಕ್ಯಾನ್ಸಲ್ ಮೀನ್ಸ್ ಆನ್ಸರ್ 0 ಬಂತು. ಇದ್ರ ನೆಕ್ಸ್ಟ್. ಹೌದಾ? ಸೊ ಎಕ್ಸ್ ಈಕ್ವಲ್ ಟು 0 ಆಸ್ ಇಟ್ ಈಸ್. ಇಲ್ಲಿ +5 ಅನ್ನೋದು ನಮ್ದು ಗುಣಾಕಾರದ ಸ್ಥಾನದೊಳಗಿದೆ, ಮಲ್ಟಿಪ್ಲೈ ಜಾಗದೊಳಗಿದೆ. ಅದು ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರ ನಮ್ಗೆ ಆಟೋಮೆಟಿಕ್ಲಿ ಏನಾಗ್ತೈತಿ? ಡಿವಿಷನ್ ಪ್ಲೇಸ್ ಒಳಗ್ ಬಂತು. ಸೊ ಅದೇನಾಯ್ತು? 5 ಆಯ್ತು. 0 ಬೈ ಎನಿಥಿಂಗ್. ಹೌದಾ? ಸೊ 0 ದಿಂದ ನೀವು ಯಾವ್ದಕ್ಕಾದ್ರೂ ಭಾಗಿಸ್ರಿ, ಎಕ್ಸ್ ಈಕ್ವಲ್ ಟು ಆನ್ಸರ್, ನಮ್ ಫೈನಲ್ ಆನ್ಸರ್ ಏನ್ ಬಂತು? 0 ಅಂತ ಬಂತು. ಕರೆಕ್ಟ್? ಹೌದಾ? ಈ ರೀತಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಸೊ ಇಲ್ಲಿ ಏನಿಲ್ಲ, ಇಲ್ಲಿಂದ ಇಲ್ಲಿಗಂತೂ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಐತೆ. ಬಟ್ ಇಲ್ಲಿ ಬ್ರಾಕೆಟ್ ಇರೋದ್ರಿಂದ ಸ್ವಲ್ಪ ಬ್ರಾಕೆಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಕಲಿಬೇಕು. ಬಟ್ ಅದು ಬ್ರಾಕೆಟ್ ಯಾವ ರೀತಿ ಓಪನ್? ಹೊರಗಿರುವಂತಹ ಒಂದು ಸಂಖ್ಯೆಯಿಂದ ಬ್ರಾಕೆಟ್ ಒಳಗೆ ಇರ್ತಕ್ಕಂಥ ಎರಡೂ ಪದಗಳಿಗೆ ನಾವು ಗುಣಾಕಾರ ಮಾಡಿ ಸಿಂಪ್ಲಿಫೈ ಮಾಡಿ ನಮ್ಗ ಆನ್ಸರ್ ಬರ್ತೈತಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಅನ್ನ ನಾನು ನಿಮಗ್ ಕೊಡ್ತೀನಿ. ಈ 0ನ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಐತಿ ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡ್ರಿ, ಎರಡೂ ಕಡೆ ಆನ್ಸರ್ ಸೇಮ್ ಬರಬೇಕು. ಇದನ್ನ ನೀವು ಹೋಮ್ವರ್ಕ್ ಆಗಿನೂ ಕೂಡ ಮಾಡಬಹುದು. ಸೊ ಇದು ಅಭ್ಯಾಸ 2.1 ಇನ್ನೂ ಒಂದಿಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಅದಾವ, ಅವ್ನ್ ನೋಡೋಣಂತ. ಈಗ ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ಸೆಷನ್ ನಮ್ದೇನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಹೌದಾ? ಮಲ್ಟಿಪಲ್ ರಸಪ್ರಶ್ನೆ ಕಾರ್ಯಕ್ರಮವನ್ನ ಫಸ್ಟ್ ಮುಗಿಸೋಣ. ಇನ್ನೂ ಟೈಮ್ ಇತ್ತಂದ್ರೆ ಇದ್ರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಅನ್ನ ಅಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಹೌದಾ? ಎಲ್ಲಾರು ರೆಡಿ ಇದ್ದೀರಿ ಮಲ್ಟಿಪಲ್ ಚಾಯ್ಸ್ ರಸಪ್ರಶ್ನೆಗೆ? ಹೌದಾ? ನೋಡೋಣಂತ ಯಾವ ರೀತಿ ಕ್ವಶನ್ಸ್ ಇದಾವು, ಯಾರ್ಯಾರು ಎಷ್ಟು ಹೆಚ್ಚು ಉತ್ತರಗಳನ್ನ ಕೊಡ್ತೀರಿ ಅಥವಾ ಯಾರು ವಿನ್ ಆಗ್ತೀರಿ ಅಂತ ಹೇಳಿ ನೋಡೋಣಂತ. ರೆಡಿ ಇದ್ದೀರಿ? ಹೌದಾ? ಸ್ಟಾರ್ಟ್. ಇಲ್ಲಿದೆ. ಹೌದಾ? ಇಲ್ಲಿ ನೋಡ್ರಿ, ಇದೊಂದು ಬೀಜಗಣಿತ. ಜಸ್ಟ್ ಅದಕ್ಕೆ ಏನ್ ಮಾಡಿದ್ದೇನೆ ಹೇಳ್ರಿ, ಸ್ವಲ್ಪ ಅದ್ರದ್ದು ಒಂದು ಇಕ್ವೇಶನ್ ಅದ ಒಂದು ಇಮೇಜ್ ಅನ್ನ ಕೊಡ್ತಿದ್ದೇನೆ ಅದಕ್ಕೆ, ಬೀಜಗಣಿತ ಅಂತ ಹೇಳಿ. ನೆಕ್ಸ್ಟ್ ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಮಲ್ಟಿಪಲ್ ಚಾಯ್ಸ್ ಪ್ರೋಗ್ರಾಮ್. ಹೌದಾ? ಕ್ಲಾಸ್ 8 ಸಬ್ಜೆಕ್ಟ್ ಗಣಿತ. ಈಗ ನಾ ಎಷ್ಟು ಕ್ವಶನ್ 1 by 1 ಓದ್ತಾ ಹೋಗ್ತೀನಿ, ನೀವು ಪಟ್ 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 ಅಂತ ಆನ್ಸರ್ ಕೊಡ್ತಾ ಹೋಗ್ಬೇಕು. ಹೌದಾ? ನೋಡೋಣ. ಫಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿರುವ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಹೌದಾ? ಆಪ್ಷನ್ ಎ 2x + 3y = 5. ಆಪ್ಷನ್ ಬಿ x² + 2x + 1 = 0. ಆಪ್ಷನ್ ಸಿ 3x - 7 = 0. ಆಪ್ಷನ್ ಡಿ x + y = z ಅಂತ ಇದೆ. ಹಾಗಾದ್ರೆ ಯಾವ್ದಿರ್ಬೋದು ನೋಡ್ರಿ? ಈ ಕೆಳಗಿನವುಗಳಲ್ಲಿರುವ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಒಂದೇ ಒಂದು ಚರಾಕ್ಷರ ಇರ್ಬೇಕದು. ಯಾವ್ದಾಗ್ಬೋದು ನೋಡ್ರಿ? ಇಲ್ಲೇ ಫಸ್ಟ್ ಒನ್ 2 ಚರಾಕ್ಷರ ಇದೆ. ಸೆಕೆಂಡ್ ಒನ್ ಒಂದೇ ಚರಾಕ್ಷರ ಇದೆ, ಬಟ್ ಅದು ರೇಖಾತ್ಮಕ ಸಮೀಕರಣ ಅಲ್ಲ. ಆಮೇಲೆ ಥರ್ಡ್ ಒನ್ ಏನಾಗಿದೆ? ಇಲ್ಲಿ 3 ಚರಾಕ್ಷರಗಳಿದಾವು. ಹಾಗಾಗಿ ನಮ್ಮ ಒಂದು ಆನ್ಸರ್ ಏನಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ರೇಖಾತ್ಮಕ ಸಮೀಕರಣ. ನೆಕ್ಸ್ಟ್
2x ಪ್ಲಸ್ y ಇಸ್ ಈಕ್ವಲ್ ಟು 11. ಈ ಸಮೀಕರಣದಲ್ಲಿ x ಬೇಕು. ಜಸ್ಟ್ ಆ 5 ಅನ್ನ ಆ ಕಡೆ ಕಳಿಸ್ರಿ. ಎಷ್ಟಾಯ್ತು? 2x ಇಸ್ ಈಕ್ವಲ್ ಟು 11 ಪ್ಲಸ್ 5 ಇದನ್ನ ಆ ಕಡೆ ಕಳಿಸ್ರಿ. -5 ಅಂತ ಇದೆ, ಹೌದಾ? ಸೊ 2x ಇಸ್ ಈಕ್ವಲ್ ಟು 6. therefore ಅಲ್ಲೇ ನೋಡ್ರಿ ಆಪ್ಷನ್ ಏನಿದಾವು. ಆಪ್ಷನ್ ಎ 2 ಇದೆ, ಆಪ್ಷನ್ ಬಿ 3 ಇದೆ, ಆಪ್ಷನ್ ಸಿ 6 ಇದೆ, ಆಪ್ಷನ್ ಡಿ 8 ಇದೆ, ಹೌದಾ? ಆನ್ಸರ್ ನೋಡ್ರಿ ಎಷ್ಟು ಇರಬಹುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಹೌದಾ? ಸೊ ಬಿ ಇಸ್ ದ ರೈಟ್ ಆನ್ಸರ್. ಟಿಕ್ ಮಾಡೋಣ. ನೆಕ್ಸ್ಟ್, ಎಕ್ಸ್ ಬೈ 5 ಇಸ್ ಈಕ್ವಲ್ ಟು 10. ಈ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಎಕ್ಸ್ ಬೈ 5 ಇಸ್ ಈಕ್ವಲ್ ಟು 10. ಈ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಅಂತ ಇದೆ, ಹೌದಾ? ಆಪ್ಷನ್ ಎ 15, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಡಿ 50 ಅಂತ ಇದೆ, ಹೌದಾ? ಸೊ ಹಾಗಾದ್ರಲ್ಲಿ ಏನಾಯ್ತು? ಎಕ್ಸ್ ಬೈ 5 ಯಾರಾದ್ರೂ ಗೆಸ್ ಮಾಡಬಹುದಾ ಆನ್ಸರು? ಕ್ಯಾನ್ ಎನಿಬಡಿ? ಹೌದಾ? ಇದೆ, 2 ಇದೆ, 5 ಇದೆ, 50 ಅಂತ ಇದೆ. ಯಾವ್ದಿರ್ಬೋದು ನೋಡ್ರಿ ಆನ್ಸರು? ಎಕ್ಸ್ ಬೈ 5 ಅನ್ನ ಬರ್ಕೋರಿ, ಇಸ್ ಈಕ್ವಲ್ ಟು 10 ಅಂತ ಬರ್ಕೋರಿ. ಸೊ ಎಕ್ಸ್ ಅದನ್ನ ಕಂಡುಹಿಡಿಬೇಕಾಗಿರೋ ಕೆಳಗಿರುವ 5 ಅಸ್ರಿ. ಆ ಕಡೆ ಮೀನ್ಸ್ ಏನಾಗತ್ತದು? ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲೈ ಆಗತ್ತ. ಸೊ ಹಾಗಾಗಿ ಎಷ್ಟಾಯ್ತು ಆನ್ಸರು? ಕ್ವಿಕ್ ಆಗಿ ಹೇಳ್ಬೇಕು. 5 10 50 ಆಯ್ತು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆಮೇಲೆ 3x ಮೈನಸ್ 4 ಇಸ್ ಈಕ್ವಲ್ ಟು 7 ಅಂತ ಇದೆ. ಈ ಸಮೀಕರಣದಲ್ಲಿ x ನ ಬೆಲೆ 3x ಮೈನಸ್ 4 ಇಸ್ ಈಕ್ವಲ್ ಟು 7. ಈ ಸಮೀಕರಣದಲ್ಲಿ x ನ ಬೆಲೆ ಅಂತ ಇದೆ. ಆಪ್ಷನ್ ಎ 1, ಆಪ್ಷನ್ ಬಿ 11 ಡಿವೈಡೆಡ್ ಬೈ 3, ಆಪ್ಷನ್ ಸಿ 3 ಡಿವೈಡೆಡ್ ಬೈ 11, ಆಪ್ಷನ್ ಡಿ 7 ಡಿವೈಡೆಡ್ ಬೈ 12 ಅಂತ ಇದೆ, ಹೌದಾ? ಸೊ ನಮಗೆ ಇಲ್ಲಿ ಮ್ಯಾಥ್ಸ್ ಒಳಗೆ ನೋಡ್ರಿ ಡೈರೆಕ್ಟ್ ಆಗಿ ನೀವು ಆನ್ಸರ್ ಹಚ್ತೇನೆ ಅಂದ್ರೆ ಅದು ಇಂಪಾಸಿಬಲ್. ಸ್ವಲ್ಪ ನೀವು ರಫ್ ಕೆಲಸ ಮಾಡ್ಲೇಬೇಕು. ಅಂದ್ರ ರಫ್ ವರ್ಕ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ಗೊತ್ತಾಗ್ತೈತಿ. ಸೊ ಅಲ್ಲಿ ನೋಡ್ರಿ ಸ್ವಲ್ಪ ಕಂಡು ಹಿಡೀರಿ. 3x ಆಸ್ ಇಟ್ ಈಸ್ ಇಟ್ಕೋರಿ. 7 ಅಲ್ಲೇನಾಗಿದೆ? -4 ಅನ್ನ ಆ ಕಡೆ ಕಳಿಸ್ರಿ. ಏನಾಯ್ತು? +4 ಆಯ್ತು, ಹೌದಾ? ಸೊ 3x ಇಸ್ ಈಕ್ವಲ್ ಟು 7 + 4 11 ಆಯ್ತು. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? 11 ಡಿವೈಡೆಡ್ ಬೈ 3 ಅಂತ ಆಯ್ತು. ಸೊ ಅದು ಆಪ್ಷನ್ ಎಲ್ಲಿದೆ ನೋಡ್ರಿ ಸ್ವಲ್ಪ. ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್, ಹೌದಾ? ಸೊ ನಾನು ಸಾಲ್ವ್ ಮಾಡಿದ್ದನ್ನ ತೋರಿಸ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನೀವು ಸಾಲ್ವ್ ಮಾಡ್ಬೇಕು. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ. ನೆಕ್ಸ್ಟ್, 2x ಬೈ 5 ಅಂದ್ರೆ 2x ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 4 ಇದ್ದಾಗ ಎಕ್ಸ್ ನ ಬೆಲೆ ಆಪ್ಷನ್ ಎ 10, ಆಪ್ಷನ್ ಬಿ -10, ಆಪ್ಷನ್ ಸಿ -8 ಡಿವೈಡೆಡ್ ಬೈ 5, ಆಪ್ಷನ್ ಡಿ 8 ಡಿವೈಡೆಡ್ ಬೈ 5. ಅಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಹೌದಾ? ಸೊ ನೋಡ್ರಿ ಯಾರಾದ್ರೂ ಗೆಸ್ ಮಾಡಬಹುದಾ ಆನ್ಸರು? 2x ಬೈ 5 ಇಸ್ ಈಕ್ವಲ್ ಟು 4. ಆನ್ಸರ್ ಮಾಡಬಹುದಾ? ಮಾಡಿದ್ರಿ ಆನ್ಸರ? ಸೊ ಏನಾಗಿದೆ ನೋಡ್ರಿ, 2x ಡಿವೈಡೆಡ್ ಬೈ 5 ಅಂದಾಗ ಆ 5 ಅನ್ನ ಅಲ್ಲಿ 4 ಜೊತೆ ಮಲ್ಟಿಪ್ಲೈ ಮಾಡ್ರಿ. ಕ್ಲೀವ್ ಕೊಡ್ತಾ ಹೋಗ್ತೀನಿ ನಾನು, ಹೌದಾ? ಸೊ ಅಲ್ಲೇ 5 ಜೊತೆ ಅದು ಮಲ್ಟಿಪ್ಲೈ ಆಯ್ತಂದ್ರೆ ಎಷ್ಟಾಯ್ತು? 5 4 20 ಆಯ್ತು, ಹೌದಾ? 2x ಇಸ್ ಈಕ್ವಲ್ ಟು 20 ಅಂದಾಗ, ಹೌದಾ? ಸೊ ಎಕ್ಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2 ಬಂತ ಕೆಳಗ, ಹೌದಾ? 2 1 2 10, ಹೌದಾ? ಸೊ ಹಾಗಾದ್ರೆ ಆಪ್ಷನ್ ಏನ್ ಬಂತು ನಮಗಲ್ಲೇ? ಆಪ್ಷನ್ ಏನ್ ಬಂತು? ಎಕ್ಸ್ ಈಕ್ವಲ್ ಟು 10 ಅಂತ ಬಂತು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, x² ಮೈನಸ್ 2x, ಹೌದಾ? 2x ಪ್ಲಸ್ 1 ಇಸ್ ಈಕ್ವಲ್ ಟು x² ಮೈನಸ್ 3. ಈ ಸಮೀಕರಣದ ಘಾತಾಂಕ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 0, ಆಪ್ಷನ್ ಡಿ 3 ಅಂತ ಇದೆ, ಹೌದಾ? ಸೊ ಅಲ್ಲಿ x² ಮೈನಸ್ 2x ಪ್ಲಸ್ 1 ಅಂದಾಗ ಅಲ್ಲಿ ನೀವು ಸಡನ್ ಆಗಿ ಏನಾಗ್ಬೇಕು ಹೇಳ್ರಿ, ನಿಮ್ಗೆ ಘಾತಾಂಕ
ಸಾರಿ, ಹೈಯೆಸ್ಟ್ ಘಾತಾಂಕ ಅಂದ್ಮೇಲೆ ಏನಾಗತ್ತೆ ಹೇಳ್ರಿ, ಎಕ್ಸ್ ಸ್ಕ್ವೇರ್ ಅಂತ ಬಹಳ ಜನ ಈಗ 2 ಆಪ್ಷನ್ ಬಿ ಅಂತ ಗೆಸ್ ಮಾಡಿರ್ಬೋದು ಅಂತ ಅನ್ಕೋತೀನಿ. ಬಟ್ ಆಪ್ಷನ್ ಬಿ ಇಸ್ ದ ರಾಂಗ್ ಆನ್ಸರ್. ಹೌದಾ? ಸೊ ಅಲ್ಲಿ ಏನಾಗಿದೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತಿತ್ತು ನಮ್ಗ. ಅಂದ್ರೆ ಈ ಕಡೆ ತೊಂಬರಿ ಆ ಕಡೆ ಹೋಗ್ರಿ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಬರೀ 2x ಅಷ್ಟ ಉಳಿತಿತ್ತು ನಮಗ. ಹೌದಾ? ಅಂಡರ್ಸ್ಟ್ಯಾಂಡ್ ಆಯ್ತು? ಸೊ ಅಲ್ಲಿ ಏನಾಗತ್ತ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಒಳಗ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರಿಂದ 2x ಉಳಿತೈತಿ. ಹಾಗಾಗಿ ಅದರ ಘಾತಾಂಕ ನಮ್ಗೆ ಏನಾಗತ್ತೆ ಹೇಳ್ರಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್, 3x ಪ್ಲಸ್ 1 ಈ ಸಮೀಕರಣದಲ್ಲಿ ಒಂದರ ಸಹಗುಣಕ ಹೌದಾ? ಆಪ್ಷನ್ ಎ 0, ಆಪ್ಷನ್ ಬಿ ಎಕ್ಸ್ ರೇಸ್ ಟು ಅಂತ ಅಷ್ಟೇ ಇದೆ, ಆಪ್ಷನ್ ಸಿ ಎಕ್ಸ್ ರೇಸ್ ಟು 0 ಅಂತ ಇದೆ, ಆಪ್ಷನ್ ಡಿ 3 ಅಂತ ಇದೆ. ಹಾಗಾದ್ರೆ ಒಂದರ ಸಹಗುಣಕ ಅಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಅದ್ರದ್ದು ಸಹಗುಣಕವನ್ನ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಒಳಗೆ, ನೆನಪಿದೆ ಅನ್ಕೋತೀನಿ. ಹೌದಾ? ಏನು ಇರ್ಲಿಲ್ಲ ಅಂದ್ರ ಏನಿರ್ತೈತಿ, ಎಕ್ಸ್ ರೇಸ್ ಟು 0. ಅಕಾರ್ಡಿಂಗ್ ಟು ಅಲ್ಲಿ ಅದನ್ನ ಯಾವ ಒಂದು ವೇರಿಯಬಲ್ ಅನ್ನ ಕೊಟ್ಟಿರ್ತಾರೋ, ಎಕ್ಸ್ ಇದ್ರ ಎಕ್ಸ್ ರೇಸ್ ಟು 0, ವೈ ಇದ್ರ ವೈ ರೇಸ್ ಟು 0 ಅಂತ ಇರ್ತದೆ. ಸೊ ಅಲ್ಲಿ ಎಕ್ಸ್ ಇರೋದ್ರಿಂದ ನಮ್ಗ ಎಕ್ಸ್ ರೇಸ್ ಟು 0 ಆಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, 2x ಪ್ಲಸ್ 2 ಇದು ಒಂದು. ಹೌದಾ? ಅಲ್ಲಿ ಇದು 2 ಸಲ ಮೆನ್ಷನ್ ಆಗಿದೆ, ನೋ ಪ್ರಾಬ್ಲಮ್. ಹೌದು, 2x ಪ್ಲಸ್ 2 ಇದು ಒಂದು. ಆಪ್ಷನ್ ಎ ಏಕಪದ, ಆಪ್ಷನ್ ಬಿ ದ್ವಿಪದ, ಆಪ್ಷನ್ ಸಿ ತ್ರಿಪದ, ಆಪ್ಷನ್ ಡಿ ಯಾವುದು ಅಲ್ಲ. ಹೌದಾ? ಯಾವ್ದು ನೋಡ್ರಿ ಅದು, ಎಷ್ಟು ಪದಗಳದವು, ಹಾಗಾದ್ರೆ ಯಾವ್ದು ಅನ್ನೋದು ಗೆಸ್ ಮಾಡ್ರಿ. ಎಷ್ಟು ಪದ, ನಾನು ಕ್ಲೂ ಕೊಡ್ತಾ ಇದ್ದೀನಿ ಆನ್ಸರ್ ಅನ್ನ ಕಂಡು ಹಿಡಿಲಿಕ್ಕೆ. ಹೌದಾ? ಸೊ ಹಾಗಾದ್ರೆ ಯಾವ್ದು ನೋಡ್ರಿ, ಅದು ಎಷ್ಟು ಟರ್ಮ್ಗಳದಾವು, ಎಷ್ಟು ಬೀಜ ಪದ ಅಂದ್ರೆ ಪದಗಳ ಎಷ್ಟು ಅದಾವು ಲೆಕ್ಕ ಹಾಕ್ರಿ ಅಲ್ಲಿ. ಹೌದಾ? ಸೊ ಅಲ್ಲಿ ಏನಾಗಿದೆ, 1 ಮತ್ತು 2 ಪದಗಳದಾವ್. ಹಾಗಾದ್ರೆ ನಮ್ಮ ಆನ್ಸರ್ ಏನು ಹೇಳ್ಬೋದಾ? ಆಪ್ಷನ್ ಎ ಏಕಪದ, ಆಪ್ಷನ್ ಬಿ ದ್ವಿಪದ, ಆಪ್ಷನ್ ಸಿ ತ್ರಿಪದ, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್, ವರ್ಗ ಸಮೀಕರಣದ ಘಾತಾಂಕ ಎಷ್ಟಿರ್ತೈತಿ? ಆಪ್ಷನ್ ಎ 0, ಆಪ್ಷನ್ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3 ಅಂತ ಇದೆ. ಹಾಗಾದ್ರೆ ವರ್ಗ ಸಮೀಕರಣದ ಘಾತಾಂಕ ಹೈಯೆಸ್ಟ್ ಪವರ್ ಎಷ್ಟಿರ್ತೈತಿ ಅದ್ರದ್ದು? ಲೀನಿಯರ್ ಅಂದ್ರ ರೇಖಾತ್ಮಕ ಸಮೀಕರಣದ 1 ಇರ್ತೈತಿ, ವರ್ಗ ಸಮೀಕರಣದ್ದು ರೈಟ್ 2 ಇರ್ತೈತಿ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? 2. ನೆಕ್ಸ್ಟ್, 3x ಪ್ಲಸ್ 2 ಇಸ್ ಈಕ್ವಲ್ ಟು 8 ಇದರಲ್ಲಿ x ನ ಬೆಲೆ ಅಂತ ಇದೆ. ಹೌದಾ? ಅಲ್ಲೇ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹೌದಾ? ಸೊ ಇಲ್ಲೇನಾಯ್ತು, 3x ಪ್ಲಸ್ 2 ಇಸ್ ಈಕ್ವಲ್ ಟು 8 ಅಂದಾಗ ಇಲ್ಲೇ ನೋಡ್ರಿ, 3x ಪ್ಲಸ್ 2 ಇಸ್ ಈಕ್ವಲ್ ಟು 8 ಅಂತ ಇದೆ. ಹೌದಾ? ಆ 2 ಅನ್ನ ಆ ಕಡೆ ಕಳಿಸ್ರಿ, 3x ಇಸ್ ಈಕ್ವಲ್ ಟು 8 ಪ್ಲಸ್ 2 ಇದ್ದಿದ್ದು ಆ ಕಡೆ ಹೋಯ್ತಂದ್ರ -2 ಅಂತ ಆಯ್ತು. ಸೊ 3x ಇಸ್ ಈಕ್ವಲ್ ಟು 8 ಮೈನಸ್ 2 ಎಷ್ಟಾಯ್ತು? 6 ಆಯ್ತು. ಹೌದಾ? 6 ಆಯ್ತು. ಹೌದಾ? ಸೊ ಈಗ x ಈಕ್ವಲ್ ಟು 6 ಡಿವೈಡೆಡ್ ಬೈ 3 ಅಂತ ಹಾಕಿದಾಗ ನಂಗೆ ಏನಾಯ್ತು, 3 1 3 2 ಬಂತು. ಸೊ ದೇರ್ ಫೋರ್ x ಈಕ್ವಲ್ ಟು ಎಷ್ಟು ಬಂತು? 2 ಅಂತ ಬಂತು. ಹೌದಾ? ಸೊ ಹಾಗಾದ್ರೆ ನಮ್ದು ಆಪ್ಷನ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಸೊ ಇದು ಇವತ್ತಿನ ನಿಮ್ಮ ಒಂದು ರಸಪ್ರಶ್ನೆ ಆಗಿತ್ತು. ಅಂದ್ರ ಇವತ್ತುವರೆಗೂ ಏನೇನ್ ಕಲ್ತಿದ್ರಲ್ಲ ಇಕ್ವೇಶನ್ ಸ್ವಲ್ಪ ಲಾಸ್ಟ್ ಕ್ಲಾಸ್ ನಿಂದು ಮಿಕ್ಸ್ ಆಗಿದೆ. ಅಲ್ಲೇ ಘಾತಾಂಕ ಇರ್ಬೋದು, ಒಂದೇ ಒಂದ್ ಕಡೆ ಚರಾಕ್ಷರ ಇದ್ದಿರ್ತಕ್ಕಂಥದ್ದು ಇರ್ಬೋದು. ಸೊ ಇದು ನಿಮ್ಮ ಇವತ್ತಿನ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಇದ್ರೊಳಗೆ ಇನ್ನು ನಾನು ಅಭ್ಯಾಸ 2.1 ಇನ್ನೂ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಬೇಕು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ಕರೆಕ್ಟ್ ಆಗಿ ನೀಟಾಗಿ ಸ್ಲೋ ಆಗಿನೂ ಹೇಳೇನಿ. ನಿಮ್ಗ ಎಷ್ಟು ನನ್ನಿಂದ ಸಾಧ್ಯ ಎಷ್ಟು ಆಕೈತಿ ಅಷ್ಟು ತಿಳಿಲಿ ಅನ್ನೋ ಮೇನ್ ಕಾನ್ಸೆಪ್ಟ್ ತಿಳಿಲಿ ಅನ್ನೋ ದೃಷ್ಟಿಯಿಂದ ನಾನು
ಸ್ಲೋ ಆಗಿ ಕರೆಕ್ಟ್ ಆಗಿ ಹೇಳಿದ್ದೀನಿ ಅಂತ ನಾ ಅನ್ಕೋತೀನಿ. ನೀವು ಅದೇ ರೀತಿ ನಿಮ್ಗೆಲ್ಲಾನು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಅದಕ್ಕಿಂತ ಮುಂಚೆ ಇಲ್ಲೇ ಏನಾಗಿದೆ, ಇವತ್ತು ಏನೇನ್ ಕಲ್ತಿದ್ವಿ ಹೌದಾ, ಅದನ್ನ ಸ್ವಲ್ಪ ನೀವು ಮನೆಯೊಳಗೆ, ನಾಳೆ ಸಂಡೇ ಇದೆ, ಅದನ್ನ ಸ್ವಲ್ಪ ರಿಕ್ಯಾಪ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಹೊಸ ಪ್ರಾಬ್ಲಮ್ಸ್, ಹೊಸ ಮಲ್ಟಿಪಲ್ ಚಾಯ್ಸ್, ಹೊಸ ಆಕ್ಟಿವಿಟಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.